ಸಕಲರ ಪ್ರಾಣಾಪಹರಣವನ್ನು ಮಾಡುವ ಕಾಲನ ದಂಡವೇ ಪ್ರಯೋಗವಾದ ನನ್ನ ಎದೆಯನ್ನು ಕೊರೆದು ಪ್ರವೇಶಿಸುತ್ತಿರುವ ಅಪ್ರಯತ್ನವಾಗಿ ಎಳೆದ ಕೈ ಸಾಗುತ್ತಿರುವಂತಹ ಪ್ರಾಣದ ಗತಿಯನ್ನು ತಡೆಯುವಂತೆ ಬಂದು ಬಲವಾಗಿ ನನ್ನನ್ನು ನಾನು ಸಾವರಿಸಿಕೊಳ್ಳುವಲ್ಲಿ ಸಾಮರ್ಥ್ಯ ಸಾಲ ಕೆಳಗೆ ಉರುಳಿ ಹೋದೆ. ನಲ್ಲನೆ ಆಧರಿಸಿ ಕೈಯೂರಿ ತಲೆ ಎತ್ತಿ ಸುತ್ತಲೂ ನೋಡಿದೆ. ಸುಗ್ರೀವನನ್ನು ಯುದ್ಧದಲ್ಲಿ ಕೆಳ ಹಾಕಿ ಅವನ ಕೊರಳಿಗೆ ಮೃತ್ಯುವಂಥವನ್ನು ಅವನ ಕಂಠನಾಳವನ್ನೇ ಮುರಿಯುವಂತಹ ಉತ್ಸಾಹದಿಂದ ಮುಂದಾಗಿ ನನ್ನ ಎದೆಯಲ್ಲಿ ಬಾಣಪ್ರಭ ಯುದ್ಧೋತ್ಸಾಹದಲ್ಲಿ ಮರೆತೇ ಬಿಟ್ಟು ಬರುವ ಸಮಯದಲ್ಲೇ ತಾರೆ ಎಚ್ಚರಿಸಿ ಅಯೋಧ್ಯೆಯ ರಘುವರನಾದಂತಹ ರಾಮನಿಗೆ ಸುಗ್ರೀವನಲ್ಲಿ ಸಖ್ಯವಾಗಿ ಯುದ್ಧಕ್ಕೆ ಬರುವ ಸಮಯದಲ್ಲಿ ನೆನಪಿತ್ತು. ಇವತ್ತಿನ ದಿವಸ ಯುದ್ಧದಲ್ಲಿ ಸುಗ್ರೀವನೊಬ್ಬನಲ್ಲ ರಾಮನು ಜೊತೆಗಿದ್ದಾನೆ. ಒಂಟಿಯಾಗಿ ಮುಂದರಿದ್ದಂತಹ ಸುಗ್ರೀವನಲ್ಲಿ ಹೋರಾಡುತ್ತಾ ವಿಷಯವನ್ನೇ ಮರೆತಿ ರಾಮನ ಹಣವೇ ಹೌದಾದರೆ ನಮ್ಮ ಕಾಣಿಸಬೇಕು. ಯುದ್ಧ ಭೂಮಿಯಲ್ಲಿ ಕಾಣಿಸಿಕೊಳ್ಳದೆ ಮಾರ್ಗ ನೋಡೋಣ ಎಲ್ಲಿಂದ ಮಾರ್ಗಣ ಬಂತು ಅನ್ನುವುದಕ್ಕಾಗಿ ಪರೀಕ್ಷಾ ದೃಷ್ಟಿಯಿಂದ ನನ್ನ ನೋಟವನ್ನು ಮುಂದಕ್ಕೆ ಹರಿಯಬೇಕು. ನೀಲ ವಿಭಾಂಗನಾದಂತಹ ಒಪ್ಪೋತ ಆಯ ಪ್ರಮಾಣ ಕಂಸಾರವಾದಂತಹ ಅಂಗಸೌಷ್ಠವವನ್ನು ಹೊಂದಿದ ಆಜಾನುಬಾಹು ಮುಖದ ಸಿರಿನಗು ಮಾಸದಂತೆಯೇ ಈ ಕಡೆಗೆ ಕ್ಷೀರಗಂಭೀರವಾದಂತಹ ನಡಿಗೆಯಿಂದ ಬರ್ತಾ ಹಾಗಿದ್ರೆ ನನ್ನವಳಾದ ತಾರೆ ಎಚ್ಚರಿಸಿದರು. ಅಯೋಧ್ಯೆಯ ರಘುವರನಾದ ರಾಮ ಇವನೇ ಬಹುದಾದ ಅವನ ಕರದ ಕಾರ್ಮುಕ ಕಾಡೋರಗ ಹೆಡೆಯೆತ್ತಿ ನಿಂತ ಹಾಗೆ ನಿನ್ನ ಕಣ್ಣುಗಳಿಗೆ ಗೋಚರಿಸಿ ಅದಕ್ಕೆ ಬಂಧಿಸಿದಂತಹ ನಾರಿ ಕಂಪನವನ್ನು ಈಗಲೂ ಹೊಂದಿ ಹಾಗಿದ್ರೆ ಅಲ್ಲಿಂದಲೇ ಮಾರ್ಗಣ ಬಂದಿದೆ ಅನ್ನುವುದು ನಿರ್ಣಯ. ಅದೇ ಹೌದಾಗಿದೆ. ಮೋಸದ ಎಸಗಿಯನ್ನು ಮಾಡಿದ ಇವನು ಸುಮ್ಮನೆ ಬಿಡುವುದು ಸಾಧ್ಯ. Give
ಒಬ್ಬಾತ ತನ್ನನ್ನು ತಾನು ಉಳಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿ ಎಂಥ ಹೇಯ ಕೃತ್ಯಕ್ಕಾದರೂ ಮನವಳಿಸ್ತಾನೆ ಅನ್ನುವುದಕ್ಕೆ ಸರಿಯಾದ ನಿದರ್ಶನವಾಗಿ ಉತ್ತಮವಾದಂತಹ ಮನೆತನದ ಹಿನ್ನೆಲೆ ಇದೆ ನಿನಗೆ. ಸೂರ್ಯವಂಶೀಯ ಧಾರ್ಮಿಕರು, ಸದಾಚಾರಿಗಳು, ಸುಂದೃತರು, ನಿಗಮಗಳಲ್ಲಿ ಅಂತಹ ಮನೆತನದ ಉತ್ತರಾಧಿಕಾರಿಯಾಗಿ ನೀನು ಕೈಗೊಂಡಂತಹ ಈ ಬೇಸಿಗೆ ಕಳ್ಳತನದ ಘನ ಚೊಗರತನದ ಶಿಖಂಡಿವಿ. ಈ ಶರಾವಳಿಯಲ್ಲಿ ಒಬ್ಬಾತ ಯೋಧನಾದನು ಧಾರ್ಮಿಕವಾದಂತಹ ಮನೋವೃತ್ತಿಯನ್ನು ಗಳಿಸಿ ಅದನ್ನು ಯಜ್ಞ ಸದೃಶವಾದ ಗೌರವ ಭಾವದಿಂದ ಕಾಣುತ್ತಾನೆ ಅಂತ ನಾವು ಆದರೆ ಅದನ್ನೇ ಕೇವಲ ವೈಯಕ್ತಿಕವಾದಂತಹ ಒಂದು ಲಾಭಕ್ಕಾಗಿ ನೀನು ಸುಗ್ರೀವನು ಪರಸ್ಪರರು ಒಂದಾಗಿ ಮಾಡಿಕೊಂಡಂತಹ ಒಂದು ಒಪ್ಪಂದಕ್ಕನುಗುಣವಾಗಿ ಹೇಗಾದರೂ ವಾಲಿಯನ್ನು ಕಡ ಹಾಕಬೇಕು ಅನ್ನುವಂತಹ ಒಂದೇ ಒಂದು ನಿರ್ಣಯದಿಂದ ಈ ಮೋಸದ ಯಶುವಿಗೆ ಮನಸ್ಸು ಮಾಡಿದೆಯಲ್ಲ, ಏನನ್ನು ಬೇಕು ಹೇಳು. ಬಹುಶಃ ಉತ್ತಮವಾದಂತಹ ಆದರ್ಶಗಳು ಬಹಳ ಕಾಲ ಒಬ್ಬ ವ್ಯಕ್ತಿಯಲ್ಲಿ ಉಳಿಯುವುದಿಲ್ಲ. ಮೊದಮೊದಲಿಗೆ ಜೀವನದ ನವೋತ್ಸಾಹ ತುಂಬಿದ ಸಮಯದಲ್ಲಿ ಏನನ್ನಾದರೂ ಆದರ್ಶವಾದದ್ದನ್ನು ಮಾಡೋಣ ಅನ್ನುವಂತಹ ಅಪೇಕ್ಷೆಗಳು ಸಹಜವಾಗಿ ಮೂಡುತ್ತವೆ. ಆದರೆ ಕಾಲಾಂತರದಲ್ಲಿ ನಮ್ಮನ್ನು ನಾವು ಉಳಿಸಿಕೊಳ್ಳಲಿಕ್ಕೆ ಬೇಕಾಗಿ ಅಡ್ಡದಾರಿಯಲ್ಲಿಯೂ ಕ್ರಮಿಸುವಂತಹ ಸನ್ನಿವೇಶವನ್ನು ಸ್ವೀಕರಿಸುವಂತಹ ಸ್ಥಿತಿ ಬಂದು ಕೈಯಲ್ಲಿದ್ದದೆಲ್ಲ ಕಳೆದು ಹೋದಾಗ ಬುದ್ಧಿಯ ಸ್ಥಿಮಿತವು ತಪ್ಪಿ ಹೋಗಿ ಎಸಗುವಂತಹ ಕಾರ್ಯದಿಂದ ಒದಗಿ ಬರಬಹುದಾದ ಪರಿಣಾಮ ಯಾವುದು ಅನ್ನುವುದನ್ನು ಯೋಚಿಸದೆ ಕಾರ್ಯಪ್ರವೃತ್ತನಾಗುವುದಕ್ಕೆ ಮುಂದಾದೆಯಾಗಿ ಇಂತಹ ಒಂದು ಹೇಸಿಗೆಯ ಕೃತ್ಯವನ್ನು ಮಾಡಿದರು. ಇದ್ದಾನೆ ಒಬ್ಬ ತೋರಿಸಬಹುದು ಅಂತಾದರೆ ನಮಗದಕ್ಕೆ ಒಂದು ಸಾದೃಶ್ಯವೇ ಕಾಣಿಸುವುದಿಲ್ಲ. ಎಣೆ ಇಲ್ಲದೆ ಇದ್ದಂತಹ ಒಂದು ಕಾರ್ಯವನ್ನು ನೀನು ಮಾಡಿದೆ, ಅತಿಶಯತೆಯನ್ನು ಮಾಡಿದೆ ಅನ್ನುವಂತಹ ಅರ್ಥದಿಂದ ನಾನು ಆಡಿದ್ದರು. ಇದನ್ನೊಂದು ಸಮರ್ಥಿಸಿಕೊಳ್ಳುವುದಕ್ಕಾಗಿ ಇಂಥವರೊಂದಿಗೆ ಹೋಲಿಸಿ ನೋಡಬಹುದಾದ ಒಂದು ಅವಕಾಶವು ಇಲ್ಲದೇ ಇದ್ದಂತಹ ಒಂದು ಸ್ಥಿತಿಯ ಕಾಯಕವನ್ನು ನೀನು ಮಾಡಿದೆ. ವಿಶ್ವಾಮಿತ್ರರಿದ್ದರು, ವಸಿಷ್ಠರಿದ್ದರು, ಪಾಠ ಹೇಳಿಸಿಕೊಂಡ ಉತ್ತಮ ಸಂಸ್ಕಾರವನ್ನು ಹೊಂದಿದವರು. ಎಲ್ಲಿಯ ತನಕ ಪರಾನ್ಮುಖನಾಗಿದ್ದಂತಹ ನನ್ನನ್ನು, ಇನ್ನೊಬ್ಬರನ್ನೇ ಕಾಳಗವೆಸಗುತ್ತಿದ್ದಂತಹ ನನ್ನನ್ನು ರೂಹುದೋಲದೆ ಹೊಡೆಯುವಂತಹ ಹೇಸಿಗೆಯ ಕೆಲಸವನ್ನು ಮಾಡುತ್ತಿದ್ದಾರೆ. ಮುಖಕ್ಕೆ ಮುಖ ಕೊಟ್ಟು ಹೋರಾಡುವುದಿಲ್ಲ. ಸಾಮರ್ಥ್ಯವಿಲ್ಲದೆ ಇದ್ದಂತಹ ದೌರ್ಬಲ್ಯವನ್ನು ಒಪ್ಪಿಕೊಂಡೇ ಅಲ್ಲ, ಮುಖ ತೋರಿಸುವುದಕ್ಕೆ ನಾಚಿಕೆ ಆಗುವಂತಹ ಸನ್ನಿವೇಶವನ್ನೇನಾದರೂ ಒಪ್ಪಿಕೊಂಡೆ. ಯಾಕಂದ್ರೆ ಒಬ್ಬಾಗ ಯೋಧನಾಗಿ ಗಂಡು ಮಗನ ಹಾಗೆ ಗಂಡನಿಲ್ಲದ ಹಿಂಗಳಂತೆ ಗಂಡನಿಲ್ಲದ ಹಿಂಗಳಂತೆ ನಾಚಿಕೊಂಡು ನೀ ಮರೆಯಲ್ಲಿ ನಿಂದೆ, ನಾಚಿಕೊಂಡು ನೀ ಮರೆಯಲ್ಲಿ ನಿಂದೆ. ಹೆಂಡತಿಗಾಗಿ ಕಂಡವರ ಮಾತಿನ ಮೇಲೆ ಭಂಡಾಟಗಳ ಮಾಡಿದೆ, ಹಸ್ತದಲ್ಲಿ ಬಿಲ್ಗೊಂಡು ಬಾಣವ ಹೂಡಿದೆ. ಜೋಡಾಗಿದ್ದ ಗಂಡು ಸುತನ ನೋಡಿದೆ. ರಾಘವ ಬಲು ಜಾಣ ಜಾಣನವುದವುದೋ ಅಮಂಗಲತ್ವವನ್ನು ಹೊಂದಿದಂತಹ ಮಂದಿಗಳು ಮುಖದರ್ಶನವನ್ನು ಮಾಡಿಸುವುದು ಹೇಗೆ ಹಿಂಜರಿಕೆಯನ್ನು ತಡೆಯುತ್ತಾರೆ. ದತ್ತರೀತಿಯ ವ್ಯವಹಾರ ನಿನ್ನದ್ದಾಗಿದ್ದು
ಯಾವುದೇ ಒಂದು ಉದ್ದೇಶಕ್ಕಾಗಿ ಹಿಂದುಳಿಯಬೇಕಾದಂತಹ ಸ್ಥಿತಿಯನ್ನು ನೀನಲ್ಲ ಅಂತ ನಾನು ಭಾವಿಸಿದೆ. ನನ್ನವಳಾದಂತಹ ತಾಳೆ ಯುದ್ಧಕ್ಕಾಗಿ ನಾನು ಹೊಟ್ಟು ನಿಲ್ಲುವಂತಹ ಸಮಯದಲ್ಲಿ ಸುಗ್ರೀವನೊಂದಿಗೆ ನಿನಗಾದಂತಹ ಸಖ್ಯದ ಕುರಿತಾಗಿ ನನ್ನ ಗಮನಕ್ಕೆ ತಂದೆ. ಆದರೆ ನನ್ನ ನಿರೀಕ್ಷೆ ಇದ್ದದ್ದೇ ಯಾವ ಸಖ್ಯವೇ ಸುಗ್ರೀವನಿಗೆ ಒದಗಿ ಬರಲಿ, ಎಷ್ಟೇ ಬಲವನ್ನು ಮೇಳೈಸಿ ಅವ ಕಾಣಬೇಕು ಬರಲಿ, ಮುಖಾಮುಖಿಯಾದ ಹೋರಾಟದಲ್ಲಿ ಅವರಿಗೆ ಸಾಕು ಬೇಕೆನಿಸುವ ಹೋರಾಟವನ್ನು ಕೊಡುವಂತಹ ಕಸುವು ಇಂದಿಗೂ ನನಗೆ ಸಿಗುವುದಿಲ್ಲ. ಈ ನಿರ್ಣಯದಿಂದಲೇ ಸಮರ ಕ್ಷೇತ್ರವನ್ನು ಪ್ರವೇಶ. ಆದರೆ ನನ್ನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳದೆ ಸುಗ್ರೀವನೊಂದಿಗೆ ಯುದ್ಧವೆಸಗಿ ಮೈಮರೆದಿದ್ದಂತಹ ನನ್ನ ಮೇಲೆ ಮರೆಯಲ್ಲಿ ನಿಂತು ಆಕ್ರಮವನ್ನು ಪ್ರಯೋಗಿಸುವಂತಹ ಒಂದು ನಿರ್ಣಯವನ್ನು ಕೈಗೊಳ್ಳುವಲ್ಲಿ ನಿನಗೆ ಏನು ಕಾರಣಗಳು ಒದಗಿರುತ್ತಲ್ಲ? ನನಗೆ ಮುಖ ಕೊಟ್ಟು ನನ್ನ ಮುಂಭಾಗದಲ್ಲಿ ನಿಲ್ಲುವುದಕ್ಕೆ ನಾಚಬೇಕಾದಂತಹ ಸ್ಥಿತಿಯನ್ನು ಸ್ವೀಕರಿಸಿದೆಯಾ ಹೇಳಿ? ಬಹುಶಃ ಹೀಗಿರುವುದಿಲ್ಲ. ಕಟ್ಟಿಕೊಂಡ ಹೆಂಡತಿಯನ್ನು ಉಳಿಸಿಕೊಳ್ಳುವುದಕ್ಕಾಗದೇ ಇದ್ದ ನಿನ್ನ ದೌರ್ಬಲ್ಯವನ್ನು ಗೊತ್ತು ಗಂಡಾಗಿ ಮಾತಿಯ ಮುಂಭಾಗದಲ್ಲಿ ಹೇಗಪ್ಪ ಮುಖ ತೋರಿಸಿದೆ ಅನ್ನೋ ಹಾಗೆ ಒಂದು ಕೇಳಿಕೆ ಬಂದೆ ಅಲ್ಲ. ವಾದಿಯದ್ದಾದಂತಹ ಅಧಟನ್ನು ಆಲೋಚಿಸಿ ಪ್ರತ್ಯಕ್ಷವಾದಂತಹ ಹೋರಾಟದಲ್ಲಿ ನೀನು ಕೊಟ್ಟಂತಹ ಮಾತಿನಂತೆ ಸುಗ್ರೀವನಿಗೆ ಸಹಾಯಕನಾಗಿ ಒದಗಿಕೊಳ್ಳುವುದಕ್ಕೆ ನಿನ್ನ ಸಾಮರ್ಥ್ಯ ಸಾಕಾಗುವುದಿಲ್ಲ ಅನ್ನುವುದರಿಂದಲಾಗಿ ಹೇಗಾದರೂ ಕಾರ್ಯ ಸಾಧಿಸಿಕೊಳ್ಳಬೇಕು ಅನ್ನುವುದಕ್ಕೆ ಮಾತು ಕೊಡುವಾಗ ಗಂಡಿನಂತೆ ಮಾತು ಕೊಟ್ಟಿ ಮಾತು ನಡೆಸುವಲ್ಲಿ ಗಂಡುತನದ ಧೈರ್ಯವೇ ಇಲ್ಲದೆ ಹೆಂಗಡೆಯಂತೆ ಹಿಂದೆ ನಿಂತುಕೊಂಡು ಕಾರ್ಯವೆಸಗಬೇಕಾದಂತಹ ಸ್ಥಿತಿಯನ್ನು ಒಪ್ಪಿಕೊಂಡು ಇಲ್ಲದೇ ಇದ್ದರೆ ಏನು ರಾಮ, ಏನು ಕೇಳಲು ನೀನು ನನ್ನನ್ನು ಗುರುತಿಸಿದೆ ಹೇಳು. ನಿನಗೆ ವಿರೋಧಿಯೇ, ನಿನ್ನ ಮನೆತನಕ್ಕೆ ತಪ್ಪಿದರೆ, ನಿನ್ನ ಮನೆತನದ ಹೆಣ್ಮಕ್ಕಳಿಗೆ ತಪ್ಪಿದರೆ, ಕಿಷ್ಕಿಂದೆಯ ಅವನಿಯ ಅಧಿಕಾರವನ್ನು ನಡೆಸುತ್ತ ವಾನರ ಸಾಮ್ರಾಜ್ಯವನ್ನು ಮುನ್ನಡೆಸುತ್ತ ನನ್ನಷ್ಟಕ್ಕೆ ನಾನು ಬದುಕಿ ಉಳಿದರೆ ವಿನಾಕಾರಣವಾಗಿ ಸುಗ್ರೀವನೊಂದಿಗೆ ಸ್ನೇಹವನ್ನು ಬೆಳೆಸಿ ಅವ ಹೇಳಿದಂತಹ ಮಾತನ್ನು ಕೇಳಿ ತಳಕೊಂಡ ನಿನ್ನ ಹೆಂಡತಿಯನ್ನು ಸಂಪಾದಿಸುವಲ್ಲಿ ನಾಳೆ ಸುಗ್ರೀವನಿಂದ ತನಗೆ ಅನುಕೂಲ ಒದಗುತ್ತದೆ ಅನ್ನುವಂತಹ ಲಾಭದ ದೃಷ್ಟಿಕೋನದಿಂದ ಗಂಡುಗಲಿಯಾಗಿ ಹೊಡೆದುರುಳಿಸುವುದಕ್ಕಾಗಿ ಮುಂದಾದಿಯ ಕಳಕೊಂಡ ಸತಿಯನ್ನು ಸಂಪಾದಿಸಿಕೊಳ್ಳಬೇಕು ಅನ್ನುವಂತಹ ನಿನ್ನ ಉದ್ದೇಶವೇ ತಪ್ಪುತ್ತ ನನ್ನ ಆಕ್ಷೇಪ ಇತ್ತು. ಅದೇ ನಿನ್ನ ನಿರ್ಣಯ ಹೌದಾದ ಸುಗ್ರೀವನ ಸಹಾಯವನ್ನೆಲ್ಲ ನೀನು ಹೊಂದಬೇಕಾದ ವಾಲಿ ನನಗಿದ್ದ ಒಂದು ಅನ್ಯಾಯ ಆಗಿ ಹೋಗಿ ಅನ್ನೋ ಹಾಗೆ ನನ್ನಲ್ಲಿ ಹೇಳುತ್ತಿದ್ದೇನೆ. ರಾವಣನಿಂದ ಅಪಹೃತಳಾದಂತಹ ಜಾನಕಿಯನ್ನು ನಿನ್ನ ಪಾದ ಮೂಲದಲ್ಲಿ ತಂದೊಪ್ಪಿಸುವಂತಹ ಸ್ಥಿತಿಯನ್ನು ನಾನು ಒದಗಿಸಿಕೊಡುತ್ತೇನೆ. ನನ್ನ ಬಾಲ ಬೆಳೆಸಿದರೆ ಸಾಕು, ಲಂಕಾ ನಗರವನ್ನೇ ತಂದು ನಿನ್ನ ಸಮ್ಮುಖದಲ್ಲಿ ಅಲ್ಲ ಬಾಲನಾದ ಅಂಗದನನ್ನು ಕಳುಹಿಸಿದ್ರು ನಡುಗುತ್ತಾ ರಾವಣನೇ ಬಂದು ಏನಾಗಬೇಕು ಅನ್ನೋ ಹಾಗೆ ಯಾಚಿಸುವಂತಹ ಸ್ಥಿತಿಯನ್ನು ನಾನು ಕಾಯ್ದುಕೊಂಡು ಅದಕ್ಕೆ ಹೊರತಾಗಿ ಒಬ್ಬ ದುರ್ಬಲನಾದಂತಹ ಸುಗ್ರೀವನ ಸಹಾಯವನ್ನು ಹೊಂದಿ ಕಳೆದು ಹೋದಂತಹ ಸತ್ಯವನ್ನು ಮತ್ತೆ ಸಂಪಾದಿಸ್ತೇನೆ ಅನ್ನುವಂತಹ ನಿರ್ಣಯವನ್ನು ನೀನು ತಡೆದಿದ್ದಂತಾದರೆ ನಿನ್ನ ಕುಂಭತನಕ್ಕೆ ಏನನ್ನು ಬೇಕು ನನಗೆ ಅರ್ಥ ಆಗೋದಿಲ್ಲ. ಯಾವ ಕಾರಣಕ್ಕೆ ಹೊಡೆದೆ ಹೇಳು, ವಿರೋಧವೋ ವಿರೋಧ ಇಲ್ಲ. ಹಾಗೆಂದು ಎಲ್ಲೋ ಮನೆಯಲ್ಲಿ ನಿಂತು ಬಾಣವನ್ನು ಹೂಡಬಹುದಾದಂತಹ ಒಂದು ಸನ್ನಿವೇಶ ಯಾವಾಗ ಯೋಧನಿಗಲ್ಲ ವ್ಯಾಸನಿಗಾದರೆ ಸರಿ. ನನ್ನನ್ನು ಮೃಗವೆಂದು ಭಾವಿಸಿ ಹೊಡೆದಿರಬಹುದಾದ ಏನು ನನ್ನ ಮಾಂಸನಿಂದ ರಕ್ಷಣಕ್ಕಾಗಿ ನನ್ನ ಚರ್ಮದಿಂದ ವಿನಿಯೋಗಕ್ಕೆ ಬರ್ತದೆ ಅಥವಾ ನನ್ನ ಅಂಗಾಂಗಗಳು ಏನಾದರೂ ನಿನ್ನ ಆಭರಣವಾಗಿ ವಿನಿಯೋಗವಾಗುತ್ತದೆ. ಯಾವ ಪ್ರಯೋಜನವೂ ಇಲ್ಲದೆ ನನ್ನನ್ನು ಹೊಡೆದುರುಳಿಸುವುದಕ್ಕೆ ಮುಂದಾಗಿದ್ದಾದರೆ ಅರ್ಥ ಏನು? ಲೋಕದ ನ್ಯಾಯವೇ ಹಾಗೆ. ದೈವ ಉಬ್ಬರಗಾದ ಮೃಗಕುಲೇಂದ್ರ ದ್ವೀತಿಯ ರದನಿಗಳಿರಲು ಬಲಿಗಾಡಲಿ. ಊರಿಗೆ ತೊಂದರೆ ಮಾಡುವಂತಹ ದುಷ್ಟ ಮೃಗಗಳನ್ನು ಬಲಿಯಿಂದ ಯಾರೂ ಕೊಡುವುದಿಲ್ಲ. ಯಾರಿಗೂ ತೊಂದರೆ ಮಾಡುವುದ ಅಜವನ್ನೇ ಹಿಡ್ಕೊಂಡು ತಲೆಗಡಿ ಅದೇ ನ್ಯಾಯ ಮಾಡಿದ್ದೀನಿ. ನನ್ನಷ್ಟಕ್ಕೆ ನಾನು ಬದುಕಬೇಕಾಗಿ ಏನೇನು ಕೇಡು ಮಾಡದೆ ಇದ್ದವನಿಗೆ ಈ ವಿಧವಾದಂತಹ ಒಂದು ಅಪಕಾರವನ್ನು ಮಾಡುವುದಕ್ಕೆ ನೀನು ಮುಂದಾಗುತ್ತಿದ್ದಾದ್ರೆ ಏನಂದ್ರೆ ಯಾವನು ನಿನ್ನ ಸತಿಯನ್ನು ಅಪಹರಿಸಿಕೊಂಡು ಹೋದನೋ ಅವನನ್ನು ದಂಡಿಸುವುದಕ್ಕೋ ದಮನಿಸುವುದಕ್ಕೋ ನೀನು ಮುಂದಾಗಲಿ. ಅದಕ್ಕೆ ಬದಲಾಗಿ ನನ್ನನ್ನು ಹೊಡೆದು ಬೀಸುವುದಕ್ಕೆ ಮುಂದಾಗಿದ್ದಾದ್ರೆ ಅರ್ಥ ಏನು? ಒಂದು ಉತ್ತಮವಾದ ದಿನದ ಉತ್ತರಾಧಿಕಾರಿಯಾಗಿ ಹುಟ್ಟಿದ್ದೀ ರಾಮ. ಈ ಮೊದಲು ನಿನ್ನ ಮಂಥನದಲ್ಲಿ ಹುಟ್ಟಿದವರೆಲ್ಲ ಬಹಳ ನೆಗಳತೆಯನ್ನು ಹೊಂದಬಹುದಾದಂತಹ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿಯಾಗಿ ಬಹುಶಃ ನಿನಗೆ ಕಂಡಿರಬೇಕು. ಒಳ್ಳೆ ಕೆಲಸ ಮಾಡಿ ಹೆಸರಿಗೆ ಬರಲಿಕ್ಕೆ ಕಷ್ಟ ಉಂಟು ಆ ಮನೆತನದಲ್ಲಿ. ಹಾಗಾಗಿ ಒಂದು ಬೇಡದೇ ಇದ್ದದ್ದು ಮಾಡಿದರೆ ಪಕ್ಕನೆ ಹೆಸರಿಗೆ ಬರ್ತದೆ ಅನ್ನುವ ಭಾವದಿಂದ ಅಲ್ಲದೇ ಇದ್ದಂತಹ ಯೋಚನೆಗೆ ಮುಂದಾದ. ಅಲ್ಲದೆ ಹೋದರೆ ನನ್ನ
ನನ್ನನ್ನು ಹೊಡೆಯುವಲ್ಲಿ ನಿನಗಿರಬಹುದಾದಂತಹ ಕಾರಣ ಏನು ಅನ್ನುವುದೇ ನೀನೊಂದು ಸಮರ್ಪಕವಾದಂತಹ ಉತ್ತರವನ್ನು ಕೊಡಬೇಕಾಗಿದೆ. ಯಾಕೆ ಗಂಡು ನಿಟ್ಟಿನ ನಾಡಾದಂತಹ ಈ ಕಿಷ್ಕಿಂದೆ ಗಂಡು ಮಗನಾಗಿ ಇಷ್ಟರ ತನಕ ಬಾಡಿ ಬದುಕಿದಂತಹ ಬಾಲ್ಯ ಎದೆಯಲ್ಲಿ ನನಗೆ ಮುಂದೆ ಒಂದು ಕಾಲೇ ಇಲ್ಲ. ಅಂತಹ ನನ್ನ ವಕ್ಷಸ್ಥಳವನ್ನೇ ಲಕ್ಷ್ಯವಾಗಿಸಿ ಬಾಣ ಪ್ರಯೋಗ ಮಾಡಿ ಪಕ್ಕನೆ ನೋಡಿದವನಿಗೆ ಏನನ್ನಿಸ್ತದೆ? ಬಾಣ ಬಿದ್ದದ್ದು ಎದೆಗೆ, ಆದ್ದರಿಂದ ಎದುರಿದರೆ ಹೋರಾಟ ಆಗಿರಬೇಕು ನಾವು ಭಾವಿಸುವ ಹಾಗಾಗುತ್ತೆ. ಇದಕ್ಕೆ ಮೆಚ್ಚಬೇಕು. ನಿನ್ನ ವೇಷವು ನೀನೆಸಗಿದ ವ್ಯವಹಾರವು ಒಂದಕ್ಕೊಂದು ಪರಸ್ಪರ ಪೂರಕವಾಗಿಲ್ಲದೆ ಹೋದರೂ ಜಾಣ್ಮೆಯಿಂದ ಕಾರ್ಯ ಸಾಧಿಸುವಂತಹ ನಿನ್ನದಾದಂತಹ ವೈಖರಿಯನ್ನು ಮೆಚ್ಚಲೇಬೇಕು. ನೆತ್ತಿಯೊಳು ಜಟ ಹರಸು ಎಂಬಕ ಮೆತ್ತಿಕೊಂಡಿಗ ಬಸಿತ ನೋಡಿದರೆ ಕೊಡಲು ರುದ್ರಾಕ್ಷಿಯ ಮಾನ ಇದು ಜೋಡಿಗೆ ಬೇಕು ಮಗನ. ಇನ್ನು ಈ ವೇಷ ಅದಕ್ಕೆ ಬದಲಾಗಿ ದಂಶರಗಳನ್ನು ಧರಿಸಿಕೊಂಡು ಬಂದಿ. ಹಾಗಿದ್ರೇನು ಯಾವ ಕಾರ್ಯವನ್ನು ಮಾಡುತ್ತಿದ್ದರು, ಯಾವ ದಾರಿಯಾದರೂ ಸರಿ ಲೋಕದಲ್ಲಿ ಕಾರ್ಯ ಸಾಧಿಸುವಲ್ಲಿ ಬುದ್ಧಿವಂತರಾದವರು ಆಯ್ದುಕೊಳ್ಳುವುದೇನು? ಸರಿಯಾದ ಪಥದಲ್ಲಿ ಸಾಗಿ ಕಾರ್ಯದಲ್ಲಿ ಪರಿಣಾಮವನ್ನು ಕಂಡುಕೊಳ್ಳುತ್ತೇವೆ. ಆದರೆ ಕೇವಲ ಕಾರ್ಯ ಜಾಣ್ಮೆಯನ್ನಷ್ಟೇ ಹೊಂದಿದಂತಹ ಕುಯುಕ್ತಿಯನ್ನು ನಡೆಸುವವರು ಮಾಡುವುದೇನು? ಸಾಗುವ ದಾರಿಯವರಿಗೆ ಪ್ರಧಾನ ಆಗುವುದಿಲ್ಲ. ಸೇರಬೇಕಾದ ಲಕ್ಷ್ಯವೇ ಪ್ರಧಾನವಾಗಿದೆ. ಲಕ್ಷ್ಯವೇ ಪ್ರಧಾನ ಕಾಣುತ್ತದೆ. ಸುಗ್ರೀವನಿಗೆ ಮಾತು ಬಗೆಯನ್ನು ನಿನ್ನ ಸತ್ಯದ ಪಾಲಿಸಿದ ಸಾಮಾನ್ಯನು ನಾನು ಪಡೆಯುತ್ತೇನೆ. ಮುಖಾಮುಖಿಯಾಗಿ ಹೋರಾಡುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವುದರಿಂದ ಹೇಗಾದರೂ ಆಡಿದ ಮಾತನ್ನು ಸಾಧಿಸಬೇಕು ಅನ್ನುವ ಉದ್ದೇಶಕ್ಕಾಗಿ ಮರೆಯ ಹೋರಾಟಕ್ಕೆ ಮನಸ್ಸು ಮಾಡಿದೆಯಾ ರಾಮ? ಅಯ್ಯೋ ಏನು ಬೇಕು ಲೇಸಾಯಿತಯ್ಯನಿಲ್ಲ ಇನ್ನೇಸು ಬೇಡಿದ ರಪ್ರಸನ್ನ ಹೇಳುವುದೆಷ್ಟು ಹೇಳುವುದು. ಆದರೆ ಕೇಳಿದವರು ಏನು ಭಾವಿಸ್ತಾರೆ? ತನಗಾದ ಆಘಾತದಿಂದ ಆ ನೋವಿನಿಂದ ಏನು ಹಂಪಲಿಸಿದ ಸ್ವಾಲಿ ಹಪಹಪಿಸಿದ ಅನ್ನೋ ಹಾಗೆ ನನ್ನನ್ನೇ ಆಕ್ಷೇಪಿಸುತ್ತಾರೆ ಹೊರತು ಯಥಾರ್ಥವನ್ನು ಗುರುತಿಸಿಕೊಳ್ಳುವಲ್ಲಿ ಯಾರೂ ಮುಂದಾಗುವುದಿಲ್ಲ. ರಾಮ, ಯಾವುದೇ ಒಂದು ಕಾರ್ಯವನ್ನು ಸಗಬೇಕು ಅಂತಾದರೆ ಅನುಬಂಧ ಚತುಷ್ಟಯಗಳು ಸರಿ ಇರಬೇಕು. ನಿನಗೆ ಏನು ಅಧಿಕಾರ ಅಥವಾ ನಾನು ದಂಡನೆಗೆ ಒಳಗಾಗಬೇಕು ಅಂತಾದರೆ ನನ್ನಲ್ಲಿರಬಹುದಾದಂತಹ ಅಪರಾಧ ಏನು? ಅಲ್ಲ, ನನ್ನನ್ನು ಹೊಡೆಯುವುದರಿಂದ ನಿನಗೆ ಬರಬಹುದಾದಂತಹ ಲಾಭ ಯಾವುದು? ಯಾವುದನ್ನು ಸರಿಯಾಗಿ ಯೋಚಿಸದೆ ನೀವು ಮಾಡಿದ ಕೆಲಸ ಅಂತ ನನಗೆ ಹೇಳೋಣ. ಇಂದಿನ ದಿನ ಸಮರ ಕ್ಷೇತ್ರದಲ್ಲಿ ನನ್ನನ್ನು ಹೊಡೆದು ಬಿಡಿಸಿದ್ದೇನೆ ಎನ್ನುವಂತಹ ಅಭಿಮಾನದಿಂದ ಈಗಲೇ ಒಂದು ಕ್ಷಣ ಮೊದಲೇ ನನಗೆ ಗೊತ್ತಾಗುತ್ತದೆ. ನಿನ್ನ ಮಾರ್ಗಣ ನನ್ನನ್ನು ಏನು ಮಾಡುವುದಕ್ಕೆ ಅರಿತೇನಾದರೆ ನಿನ್ನ ಸೋಮರ ಇಲ್ಲಿಯ ಬರುವುದಿಲ್ಲ. ಮಾಡ ಒಳಸೇರುತ್ತಿರುವಂತಹ ಮಾರ್ಗಣವನ್ನು ಕೇವಲ ಎಡಗೈಯ ಬಲದಿಂದಲೇ ತಡೆದು ನಿಲ್ಲಿಸಿದ್ದೇನೆ. ಒಂದಿನಿಗೂ ಮುಂದಕ್ಕೆ ಮುಂದುವರಿಯಲಾರದೆ ಇದ್ದಂತಹ ಸ್ಥಿತಿಯನ್ನು ಅದಕ್ಕೆ ಒದಗಿಸಿಕೊಟ್ಟಿದ್ದೇನೆ. ಆದರೂ ಶರೀರದ ಶಕ್ತಿಘಾಸವಾದದ್ದು ಇಲ್ಲ ಅನ್ನೋ ಹಾಗೆ ಆಡಿಕೊಳ್ಳುವಂತಹ ನಯವಂಚಕತನ ಏನು ನನ್ನಲ್ಲಿಲ್ಲ. ಕುಸಿದು ಭೂಮಿಗೆ ಕುಳಿತಂತಹ ವಾಲಿ ಅಂತರಂಗ ಸಾವಿರ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ರಾಮ, ನಿನ್ನ ಕುರಿತಾಗಿ ನಾನಿರಿಸಿದ ವಿಷಯ ತಾನೇ ಹೇಳಿದ್ರು, ರಾತ್ರಿ ಯುದ್ಧ ಬೇಡ ಹೋಗುವುದು. ಆದರೆ ನನಗೆ ವಿಶ್ವಾಸ ಇದ್ದದ್ದೇ ಲೋಕಕ್ಕೆ ಬೆಳಕು ಕೊಡುವ ಸೂರ್ಯವಂಶದಲ್ಲಿ ಸಂಚರಿಸಿದವ ಕತ್ತಲೆಯ ವ್ಯವಹಾರ ಮಾಡಲಾರ ಅಂತ ಭಾವಿಸಿತು. ಕೊನೆಗೂ ಹುಟ್ಟಿದ ಮನೆತನದ ಘನತೆಗೆ ಬಸಿ ಪಡೆಯುವ ಹಾಗೆ ಕತ್ತಲೆಯ ವ್ಯವಹಾರವನ್ನೇ ನೆಚ್ಚಿದೆಯಲ್ಲ ರಾಮ? ಹೇಳು, ಯಾಕೆ ಹೊರಟು? ನೀನು ಸರಿಯಾಗಿ ತಿಳಿಯುತ್ತಿದ್ರೆ ನಾನು ಬಾಡಬಿಡುವ ಪ್ರಸಂಗವೇ ಬರ್ತೀನಿ. ಇದು ಹೇಗಾಯ್ತು ಗೊತ್ತಾ? ಆಕ್ಷೇಪ ಇಲ್ಲ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನ ಕೈ ಹಿಡಿದುಕೊಂಡು ನಿನಗೆ ನಾನು ದಾರಿ ತೋರಿಸ್ತೀನಿ ಅಂತ ಹೇಳಿದಾಗ ರಾತ್ರಿ ಕಳ್ಳತನ ಮಾಡುವುದು, ಹಗಲು ಧರ್ಮ ಬೋಧೆ ಮಾಡುವುದು, ಅದಕ್ಕಿಂತ ಹೊರತಾಗಲಿಲ್ಲ ನಿನ್ನ ಕೃತಿ. ನಮಗೆ ಹೇಳು, ಕೇವಲ ಕವಿಯಾಗಿ ಮಾತಾಡಿದ್ರೆ ಸಾಕು, ಅದರ ಅಧಿಪತಿಯಾಗಿ ಕೇಳಿದ
ಕಡಿದು ಚೋಳಿ ಬಾಲವ ನಿಮ್ಮ ಬಿರುದು ಭಾರಧಿಪನಿ ಕೀಳ ಮಾತ ನೀನೊಬ್ಬ ಕಪಿ, ಆದ್ರೆ ಅಷ್ಟಕ್ಕೆ ಸೀಮಿತ ಅಲ್ಲವಲ್ಲ ನಿನ್ನ ಬದುಕು. ವಾನರರಿಗೆ ನೀನು ಅಧಿಪತಿ, ಅಲ್ಲಿಗೆ ನಿಲ್ಲಿಸಿದ್ರೆ ಪೂರ್ಣವಾಗಿದೆ. ನೀನು ಇಂದ್ರಜಾತ. ಹಾಗಾದ್ರೆ ಒಬ್ಬ ಕಪಿ ವರ್ಗದಲ್ಲಿ ಹುಟ್ಟಿಕೊಂಡವ, ಕಪಿಗಳಿಗೆಲ್ಲರಿಗೂ ನಾಯಕನಾಗಿ ಇಂದ್ರ ಸಂಜಾತನಾಗಿ ಈ ಕ್ಷೋಣಿಯಲ್ಲಿ ಹೇಗೆ ಬದುಕಬೇಕು ಎನ್ನುವುದನ್ನು ನೀನು ಕಂಡುಕೊಂಡೆಯ? ಪರರಿಗೆ ನಾವು ಯಾವುದೇ ವಿಷಯವನ್ನು ಕೇಳುವುದಿದ್ದರೂ ಆ ಕೇಳುವಲ್ಲಿ ನಮಗೆ ನೈತಿಕತೆ ಎಷ್ಟು ಎನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಮ್ಮ ಕೇಳುವಿಕೆಗೆ ಸರಿಯಾದ ಅರ್ಥ ಬರ್ತದೆ ಅಂತಲೇ. ನಾನು ಸೂರ್ಯವಂಶೀಯ, ನನ್ನ ವಂಶದ ಅಗಣಿತ ಗುಣಗಣಗಳ ಬಗ್ಗೆ ನೀನು ವರ್ಣನೆ ಮಾಡಿದೆ. ಹಾಗಾದರೆ ನಿನಗೆ ಧರ್ಮಾಧರ್ಮದ ಬಗ್ಗೆ ಗೊತ್ತಿಲ್ಲದೇ ಇಲ್ಲ. ಸ್ವಲ್ಪ ಕಟುವಾಗಿದ್ದರೂ ಕೆಲವೆಲ್ಲ ವಿಚಾರಧಾರೆಗಳು ಒಪ್ಪತಕ್ಕದ್ದೇ. ಆದರೆ ಸೂರ್ಯವಂಶದ ಹಿನ್ನೆಲೆಯಲ್ಲಿರಬಹುದಾದಂತಹ ವಿಸ್ತಾರ, ಅವರಿಗಿರಬೇಕಾದಂತಹ ಮಾನಸಮ್ಮಾನಗಳು, ಈ ಧಾರಣೆಯಲ್ಲಿ ಸೂರ್ಯವಂಶೀಯರು ನಡೆದು ಬದುಕಿದ ನಡತೆ ಏನು ಎನ್ನುವುದನ್ನು ಮಾತ್ರ ಈ ಕಾಲಕ್ಕೆ ನೀನು ಅರ್ಥ ಮಾಡದೇ ಹೋದಿಯಲ್ಲ ಪಾಲಿ. ಹೇಗೆ ನಮ್ಮ ವಂಶದ ಗುಣನಡತೆ? ಇಕ್ಷ್ವಾಕು ವಂಶೀಯರು ಸೂರ್ಯರಶ್ಮಿ ಎಲ್ಲಿಯವರೆಗೆ ಬೀಳುತ್ತದೆ, ಎಲ್ಲೆಲ್ಲ ಬೀಳುತ್ತದೆ, ಅಲ್ಲಿಗೆಲ್ಲ ಮೃಗ ಎಂದೇನು, ಪಕ್ಷಿ ಎಂದೇನು, ವನವೆಂದೇನು, ಊರೆಂದೇನು, ಎಲ್ಲ ದಿಕ್ಕಿನಲ್ಲಿಯೂ ತಮ್ಮದ್ದಾಗಿರುವಂತಹ ಅಧಿಕಾರವನ್ನು ನಡೆಸತಕ್ಕವರು. ಅಲ್ಲಿ ಎಲ್ಲಿ ದೌತ್ಯ ನಡೆಯುತ್ತದೆ, ಎಲ್ಲಿ ಅನ್ಯಾಯ ನಡೆಯುತ್ತದೆ, ಎಲ್ಲಿ ಸಂತ್ರಸ್ತರಿದ್ದಾರೆ, ಎಲ್ಲಿ ನ್ಯಾಯವನ್ನು ಯಥಾರ್ಥವಾಗಿಯೂ ಪಡೆಯಬೇಕಾದವರಿದ್ದಾರೆ, ಅಂಥವರನ್ನು ಹುಡುಕಿ ಶೋಣಿವಾರವನ್ನು ಇಳುಗಿ ಧರ್ಮದ ಸ್ಥಾಪನೆಯನ್ನು ಮಾಡುವುದಕ್ಕೆ ವರ್ತಮಾನ ಕಾಲದಲ್ಲಿ ಇಕ್ಷ್ವಾಕು ವಂಶೀಯರು. ವಿಷಮ ತುರಗಗಳು 7 ರಥದಲ್ಲಿ ಎಸೆವ ಸಾರಥಿ ಹೇಳವ, ವಿಸಗದಿರತಕ್ಕೊಂದೇ ಚಕ್ರಾದರೂ ಕರ್ಮದೊಳ ಸಮನಿಷ್ಠನಾದ ಭಗವಾನ್ ಭಾಸ್ಕರನ ವಂಶಸಂಜಾತರು ಅಂತ ಮಾತ್ರ ಹೇಳಿಕೊಳ್ಳುವುದಲ್ಲ, ನಮ್ಮ ವಂಶದಲ್ಲೇ ಕೆಟ್ಟವರು ಹುಟ್ಟಿದಿರುತ್ತಾಗೆ ಅಂಥವರನ್ನು ದಂಡಿಸುವುದಕ್ಕೆ ನಮ್ಮ ವಂಶದ ಹಿರಿಯರು ಕಂಡಿರುವ ಸತ್ಯವನ್ನು ನೀನು ಮನಗಂಡಿರಬಹುದು. ನಮ್ಮ ವಂಶದಲ್ಲಿಯೂ ಬೇಡದ ಮಾಡಿದವರಿದ್ದಾರೆ. ನಮ್ಮ ಮಕ್ಕಳು ಅಂತ ನಾವು ಮನೆಯಲ್ಲಿಟ್ಟುಕೊಳ್ಳಿಲ್ಲ. ಅವರಿಗೆ ಬೇಕಾದಂತಹ ದಂಡನೆಯನ್ನು ಮಾಡಿಯೇ ಅವರನ್ನು ನಮ್ಮಿಂದ ದೂರ ಇರಿಸಿರುವಂತಹ ಘಟನೆಯೂ ಇದೆ. ನಮ್ಮ ಹಿರಿಯನಾದಂತಹ ಮಾಂಧಾತನೆನ್ನುವ ಒಬ್ಬ ಪ್ರಭು ಆಳ್ವಿಕೆ ಮಾಡುತ್ತಿದ್ದಂತಹ ಕಾಲದಲ್ಲಿ ಇಂಥದ್ದೇ ಒಂದು ತಪ್ಪು ಶ್ರವಣನೆನ್ನುವಂತಹ ಒಬ್ಬ ಸನ್ಯಾಸಿಯಿಂದ ಕಟ್ಟಿದೆ. ಅವರಿಗೂ ಘೋರವಾದ ಶಿಕ್ಷೆಯನ್ನು ಕೊಡುವುದರ ಮೂಲಕವಾಗಿ ತಾನೊಬ್ಬ ಅರಸ ಎನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸಿದ. ಒಬ್ಬ ರಾಜನಲ್ಲಿರಬೇಕಾದಂತಹ ಗುಣನಡತೆ, ರಾಜನಲ್ಲಿ ದೇವತೆಗಳು ಸನ್ನಿಹಿತರಾಗಿದ್ದಾರೆ ಅಥವಾ ದೇವತೆಗಳ ಒಂದು ಅಂಶ ಸೇರಿಕೊಂಡಿದೆ ಎನ್ನುವುದರಿಂದ ಅರಸರು ಪ್ರಪಂಚದಲ್ಲಿ ನಡೆದಾಡುವ ದೇವತೆಗಳು ಅಂತಲೇ. ಅಂತಹ ಅರಸರು ಒಬ್ಬ ಅಪರಾಧಿಯನ್ನು ಕಂಡರೆ ಅವನನ್ನು ಶಿಕ್ಷಿಸದೆ ಬಿಟ್ಟರೆ ಅವನು ಮಾಡಿದಂತಹ ಅಪರಾಧ ಅರಸನನ್ನು ಹೊಂದುತ್ತದೆ ಅಂತಲೇ. ಒಂದು ವೇಳೆ ಅರಸನಿಂದ ಅಪರಾಧಿ ಶಿಕ್ಷಿಸಲ್ಪಟ್ಟರೆ ಅವನ ಅಪರಾಧ ಮನ್ನಿಸಲ್ಪಟ್ಟಿತು ಅಂತಲೇ. ಇದು ನಮ್ಮ ವಂಶೀಯರಿಗಿದ್ದಂತಹ ಒಂದು ಹಿನ್ನೆಲೆಯಾದದ್ದರಿಂದ ನಮ್ಮ ತಮ್ಮನಾದಂತಹ ಭರತ ಅಯೋಧ್ಯೆಯಲ್ಲಿ ಆಳುವ ಪ್ರಭುವಾದ ಕಾರಣ ಅಂತಹ ಸ್ವಾಮಿಯ ಅನುಯಾಯಿಯಾಗಿ, ಅಣ್ಣನಾದರೂ ಅವನ ಪ್ರತಿನಿಧಿಯಾಗಿ ಈ ಕಾಡಲ್ಲಿ ಸಂಚರಿಸುತ್ತಾ ನಾ ಕಂಡ, ನಾ ಕೇಳಿದ, ನನ್ನ ಬಳಿಗೆ ಬಂದಿರುವಂತಹ ಒಂದು ದೂರನ್ನು ಆಲಿಸಿ
ದಶರಥನಿಗೆ ಮಗ ನೀನೆಯೋ? ನಾನೇ ದಶರಥನಿಗೆ ಮಗ. ಸಾಮ್ರಾಜ್ಯಕ್ಕೆ ಸಲ್ಲದೆ ಬಂದದ್ದಲ್ಲ, ಜನ್ಮದಾತರ ನುಡಿಯನ್ನು ನಡೆಸುವುದಕ್ಕಾಗಿ ಬಂದೆ. ಮಡದಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೆ ನಾನು ಕಳ್ಕೊಂಡದ್ದಲ್ಲ, ನಾನಿದ್ರೆ ನನ್ನ ಹೆಂಡತಿಯನ್ನು ಅಪಹರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದು ಏನೋ ಒಂದು ಕುಯುಕ್ತಿಯಿಂದ ನನ್ನ ಹೆಂಡತಿಯನ್ನು ಅಪಹರಿಸಿದ. ಅಂತವನನ್ನು ದಂಡಿಸುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲದೆ ಕಂಡವರ ಕೈಕಾಲು ಹಿಡಿದೆ ಅಂತ ನಿಮ್ಗೆ ಯಾವ ಕಾಲಕ್ಕೂ ತಿಳಿಯುವುದು ಬೇಡ. ನನ್ನ ಮಡದಿಯನ್ನು ಹುಡುಕುತ್ತಾ ಬರುವಾಗ ಸರಿಯಾದಂತಹ ಧಾರ್ಮಿಕವಾದ ದೃಷ್ಟಿ ಉಳ್ಳವನು, ಧರ್ಮ ಪ್ರಜ್ಞೆ ಉಳ್ಳವನು, ಒಬ್ಬ ಗಂಧರ್ವ ಶ್ರೇಷ್ಠ, ಒಬ್ಬಾಕೆ ಶಬರಿ, ಇನ್ನೊಬ್ಬ ಹನುಮಂತ ಇತ್ಯಾದಿಗಳೆಲ್ಲ ನಿನ್ನ ಬಗ್ಗೆ ನನಗೆ ಹೇಳಿದ್ದಾರೆ. ಸುಗ್ರೀವನ ಪ್ರಾಮಾಣಿಕತೆ ಬಗ್ಗೆಯೂ ನನ್ನಲ್ಲಿ ಹೇಳಿದ್ದಾರೆ. ಆದದ್ದರಿಂದಲೇ ನಾನು ಹೊಂದುವುದಕ್ಕೆ ಅಥವಾ ನಾನು ಒಬ್ಬನನ್ನು ಸೇರುವುದಕ್ಕೆ, ನನ್ನ ಮಡದಿಯನ್ನು ಪಡೆಯುವುದಕ್ಕಾದರೂ ಅನ್ಯನ ಸಹಾಯವನ್ನು ಹೊಂದುವುದಿದ್ರೆ ಅದು ಪ್ರಾಮಾಣಿಕನಾದ, ಧರ್ಮಾತ್ಮನಾದ, ಸಜ್ಜನನಾದ ಸುಗ್ರೀವನನ್ನೇ ಎನ್ನುವುದರಿಂದ ನಾ ಬಂದೆ. ಇನ್ನು ಮಾತುಂಟು ಲೋಕದಲ್ಲಿ ಶರಣನನ್ನು ಮರಣದಲ್ಲಿ ಕಾಣುವ ಅಂತ. ಬಿದ್ದ ಮೇಲೆ ಹೇಳ್ತಿ ನನ್ನ ಬಾಲ ಕಳಿಸ್ತಿದ್ದೆ, ನನ್ನ ಬಾಲಕನನ್ನು ಕಳಿಸ್ತಿದ್ದೆ. ಅದೇ ಹೌದು ಅಂತ ಇದ್ರೆ ನಮ್ಮ ಹೆಂಡತಿಯನ್ನು ಅಪಹರಿಸಿದವ ನಿನಗೇನು ಬಹಳ ದೂರದವನಲ್ಲ, ನಿನಗೆ ಬಹಳ ಹತ್ತಿರದವನು. ಅವ ಕತ್ತುಕೊಂಡು ಹೋಗಿದ್ದಾನೆ ಎನ್ನುವುದು ನಿನಗೂ ಗೊತ್ತಿದೆ. ಯಾಕಂದ್ರೆ ನಿನ್ನ ಈ ಸಾಮ್ರಾಜ್ಯದ ಮೇಲ್ಭಾಗದಲ್ಲಿಯೇ ಅವನ ಪುಷ್ಪಕ ವಿಮಾನ ಹಾರಿದ್ದು. ಹಾಗಾದ್ರೆ ನಿನ್ನ ರಾಜ್ಯದ ಮೇಲೆ ಒಂದು ವಿಮಾನ ಹಾರುವಾಗ ನಿನಗೆ ಗೊತ್ತಾಗುವುದಿಲ್ಲ ಅಂತ ಆದ್ರೆ ನೀನೆಂತಾರು ಸೊತ್ತಿಗೆಯವ ಅಂತ ನಾವು ಪ್ರಶ್ನಿಸಬೇಕಾಗ್ತದೆ. ಹಾಗಾದ್ರೆ ನಿನ್ನ ಯಾವುದೋ ಒಂದು ಮಿತ್ರತ್ವದಿಂದ ದೊಡ್ಡದಲ್ಲ, ನಮ್ಮದಲ್ಲ, ಯಾರ್ಯಾರ ಕೊಂಡೋಗ್ಲಿ, ಯಾಕೆ ನೀನು ಅಂಥದ್ದೇ ಒಂದು ಕೃತಿಯಿಂದ ಇರುವ ಕಾರಣ ನೀನು ಅವನನ್ನು ವಿರೋಧಿಸಲಿಲ್ಲ ಅಂತ ನನಗೆ ಕಾಣ್ತದೆ. ಆದದ್ದರಿಂದ ಇಷ್ಟು ಮಾತಾಡಿದ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ ನಾನು, ನೀನು ಮಾಡಿದ್ದು ನ್ಯಾಯವೇ ತಮ್ಮನ ಸತಿಯ ಒಪ್ಪುವುದು. ನನ್ನ ತಮ್ಮನಾದ ಭರತನಿಗೆ ಸಾಮ್ರಾಜ್ಯ ಬೇಕು ಅಂತ ಚಿಕ್ಕಮ್ಮ ಹೇಳಿದಾಗ ನನಗೆ ವ್ಯಥೆಯಾಗಲಿಲ್ಲ. ಯಾಕೆ ನನ್ನ ತಮ್ಮ ಅವನಿಗಾದ್ರೆ ಏನು, ನನಗಾದ್ರೆ ಏನು ಅಂತ ನಾನು ವಿಶಾಲ ಮನಸ್ಸಿನಿಂದ ಬಿಟ್ಟು ಬಂದೆ. ಇನ್ನೊಬ್ಬ ತಮ್ಮ ನನ್ನ ಮಡದಿಯನ್ನು ನಾನು ಬರುವವರೆಗೆ ನೀನು ಕಾದುಕೊಂಡಿರು ಅಂತ ಹೇಳಿದ್ರು. ಯಾವುದೋ ಒಂದು ಧ್ವನಿಯನ್ನಾಲಿಸಿ ಅವನು ಅವನನ್ನು ಬಿಟ್ಟು ಬಂದ ಕಾರಣ ನನ್ನ ಮಡದಿ ಅಪಹೃತಳಾಗುವುದಕ್ಕೆ ಕಾರಣವಾಯಿತು. ಒಂದು ಮಾತಿನಿಂದ ಅವನನ್ನು ಬೈಲಿಲ್ಲ, ಒಂದು ಮಾತಿನಿಂದ ಅವನನ್ನು ತುಚ್ಛ ಮಾಡಿದ್ದಾರೆ. ಯಾಕೆ ಕಾಣಲಿಲ್ಲ? ಬೇಕು ಅಂತ ಮಾಡಿದ್ದಲ್ಲ. ಹಾಗಾದರೆ ಪ್ರಮಾದವಶಾತ್ ಘಟಿಸಿರುವಂತಹ ಘಟನೆಯನ್ನು ಅವನನ್ನು ಅಪರಾಧಿ ಮಾಡುವುದಕ್ಕೆ ಬರ್ತದೆಯೇ? ಅಂಥದ್ದೇ ಒಂದು ಘಟನೆ ನಿನ್ನ ಸಂಸಾರದಲ್ಲಿಯೂ ನಡೆದಿದೆ. ಅನ್ಯೋನ್ಯವಾಗಿ ಬದುಕುತ್ತಿದ್ದ, ಒಂದು ನಾಣ್ಯದ ಎರಡು ಮುಖಗಳ ಹಾಗೆ ಜೀವನವನ್ನು ಸಾಗಿಸುತ್ತಿದ್ದ
ಒಂದು ತೃಪ್ತವಾದಂತಹ ಬದುಕನ್ನು ಕಂಡ ನೀವು ಯಾವುದೋ ಒಂದು ಕಾರಣಕ್ಕಾಗಿ ಪ್ರಾಣ ತೆಗೆಯುವುದಕ್ಕೂ ಮುಂದಾಗಿ ಬಿಟ್ಟಿರಲ್ಲ. ಕ್ರೋಧದಿಂದ ನಿನ್ನ ತಮ್ಮನನ್ನು ಪೋಷಿಸಿದ್ದು ಮಾತ್ರ ಅಲ್ಲ, ಅವನೊಬ್ಬ ಅಪರಾಧಿ ಅಂತ ಪರಿಗಣಿಸಿದ್ದು ಮಾತ್ರ ಅಲ್ಲ, ಅವರನ್ನು ಹೊಡೆದು ಹೊರಗೆ ಹಾಕುವ ಕಾಲಕ್ಕೆ ಹೇಳಿದ್ರಂತೆ. ಗಜ ಕವಯ ಶುಷೇಣ ಜಾಂಬವಾದಿಗಳು ಹೇಳಿದ ನೀತಿಯನ್ನು ನೀನು ಕೇಳಿದವನು ಧಿಕ್ಕರಿಸಿ ಅವನ ಮಡದಿಯನ್ನು ನಿನ್ನ ವಶಕ್ಕಿರಿಸಿಕೊಂಡೆಯಂತೆ. ಒಬ್ಬ ಅಪರಾಧವೇ ಮಾಡಿದ್ದು ಹೌದು ಅಂತಾದ್ರೆ ಮಾಡಿದ ಅಪರಾಧಿಯ ಹೆಂಡತಿಯನ್ನು ನೀವು ಸ್ವೀಕರಿಸುವುದಕ್ಕೆ ಯಾವ ನ್ಯಾಯ ಶಾಸ್ತ್ರ ಕೊಟ್ಟದ್ದು? ಅವ ಅಪರಾಧಿ ಇರಲಿ, ಅವ ತಪ್ಪು ಮಾಡಿದವನೇ ಇರಲಿ, ಅವನ ಹೆಂಡತಿಯನ್ನು ನಿನ್ನ ಅಂತಃಪುರಕ್ಕೆ ಸೇರಿಸಿಕೊಳ್ಳುವುದಕ್ಕೆ ನಿನಗೆ ಹೇಗೆ ಹಕ್ಕು ಬರ್ತದೆ? ಮೇಲಾಗಿ ಅವ ಯಾರು? ನಿನ್ನ ತಮ್ಮ. ನಿನ್ನ ಮಗ ಬೇರೆಯಲ್ಲ, ನಿನ್ನ ತಮ್ಮ ಬೇರೆಯಲ್ಲ, ನಿನ್ನ ಶಿಷ್ಯ ಬೇರೆಯಲ್ಲ. ಅವರು ಮಕ್ಕಳಿಗೆ ಸಮ ಅಂತಲೇ. ಮಕ್ಕಳಾದವರ ಹೆಂಡತಿಯನ್ನು ತಮ್ಮದಾದಂತಹ ಕಾಮಾಸಕ್ತತೆಗೆ ಒಳಪಡಿಸುವುದು, ಅವರನ್ನು ಒಟ್ಟಿಸುವುದು ಅಂತ ಹೇಳಿದ್ರೆ ಏನು ಅಪರಾಧ? ಆತತಾಯಿ ದೋಷ ಅನ್ನುವುದು. ಅಂತಹ ಒಬ್ಬ ಅಪರಾಧ ಮಾಡಿದವನನ್ನು ಶಾಸ್ತ್ರ ಏನು ಹೇಳ್ತದೆ? ಅವನನ್ನು ವಧಿಸಬೇಕು ಅಂತ ಹೇಳ್ತದೆ. ವಧಿಸಬೇಕು ಅಂತವರ ಮುಖಾವಲೋಕನ ನಿಷಿದ್ಧ. ಶಾಸ್ತ್ರಜ್ಞರಾದವರು ಅಂತವರ ಮುಖ ನೋಡಿದ್ರೆ ಅವರ ಪಾಪ ಇವರಿಗೆ ಬರ್ತದೆ ಅಂತಲೇ. ನೀ ಹೇಳಿದೆಯಲ್ಲ, ಬಾಣ ಪ್ರಯೋಗ ನನ್ನ ಗರಿಯದಂತೆ ಮಾಡಿದೆ ರಾಮ. ನಾನು ಹಿಡಿದದ್ದು ಕೋದಂಡ. ಇದನ್ನು ಎತ್ತಿ ಧನುಷ್ಠಂಕಾರವನ್ನು ಮಾಡಿ ಬಾಣ ಪ್ರಯೋಗ ಮಾಡುವಾಗ ಈ ಪ್ರದೇಶದಲ್ಲಿದ್ದಂತಹ ಎಲ್ಲ ಪ್ರಾಣಿಗಳು ನಡುಗಿದ್ದಾರೆ. ನಿನಗೆ ಯಾಕೆ ಗೊತ್ತಾಗಲಿಲ್ಲ? ನೀನು ಮಧ್ಯಭರಿತನಾಗಿದ್ದೆ. ಹೇಳಿದೆಯಲ್ಲ, ಇಬ್ಬರ ನ್ಯಾಯದ ಮಧ್ಯೆ ನೀನೊಬ್ಬ ಪ್ರವೇಶ ಮಾಡಿ ನನ್ನನ್ನು ಈ ರೀತಿಯಾಗಿ ಬೀಳಿಸಿದೆಯಲ್ಲ, ಇದು ನ್ಯಾಯವೇ? ನೀನು ಮಾಡುತ್ತಿದ್ದದ್ದು ನ್ಯಾಯವೇ? ಈಗ ಹೇಳಿದೆಯಲ್ಲ, ನೀನು ನಿನ್ನ ಹೆಂಡತಿಯಿಂದ ನಾ ಬಂದಿದ್ದೇನೆ ಎನ್ನುವ ವಿಚಾರ ನಿನಗೆ ಬಂದಿದೆ ಅಂತ ನೀನೊಂದು ನ್ಯಾಯ ಮುಂದಿರಿಸಿದೆಯಲ್ಲ. ಹೌದು, ನಾನು ಬಂದಿದ್ದೇನೆ. ನಿನ್ನ ಹೆಂಡತಿ ಹೇಳಿದ್ದಾಳೆ. ಯಾವಾಗ ಬಂದಿದ್ದೇನೆ ನಾನು? ನಿನ್ನ ಪ್ರಥಮದ ಯುದ್ಧದ, ಅಂದ್ರೆ ಸುಗ್ರೀವನನ್ನು ನೀನು ಹೊಡೆದು ಬೀಳಿಸಿ ಅವನಿಗೆ ಒತ್ತು ಹೋಗುವಾಗಲೇ ನಾನು ನೋಡಿದ್ದೇನೆ ನಿಮ್ಮ ಕಾಳಗವನ್ನು. ನಿನಗೆ ನಾನು ಬಾಣ ಪ್ರಯೋಗ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ನ್ಯಾಯಾನ್ಯಾಯವನ್ನು ವಿಮರ್ಶೆ ಮಾಡುತ್ತಾ ಇದ್ದೆ. ನೀನೊಂದು ಮಾತು ಹೇಳಿದೆ ಅವನಿಗೆ, ನಾನು ಕೊನೆಯು ಸತಿಯ ಜವಾದಿ. ಹಾಗಾದ್ರೆ ಯಾವತ್ತಾದರೂ ಒಂದು ದಿನ ಕೊಡುವುದಕ್ಕೆ ಇದ್ದಾನೋ ವಾಲಿ? ಏನಪ್ಪ ಈ ಯೋಚನೆ ಬಂತು ನನಗೆ. ಎರಡನೇ ಯುದ್ಧದಲ್ಲಿ ನಾನು ಬಾಣ ಪ್ರಯೋಗ ಮಾಡಬೇಕಾದ ಸಂದರ್ಭ ಯಾಕೆ ಬಂತು? ನೀನವರ ಗೋಳ ಮುರಿದು ಕೊಲ್ಲುವುದಕ್ಕೆ ನೋಡಿದೆ. ಹಾಗಾದ್ರೆ ಅವನ ಜೀವ ತೆಗೆಯಲಿಕ್ಕೆ ನೀನು ಮುಂದಾಗ್ತಿ ಅಂತಾದ್ರೆ ಮತ್ತೆ ಅವನಿಗೆ ಕೊಡುವುದು ಯಾವಾಗ? ತಮ್ಮ ಅಂತಲ್ಲ, ಇದು ತನಕ ತಮ್ಮ ಅಂತ ಹೇಳಿ ಅವನನ್ನು ಹೊಡೆದು ಕಳಿಸಿದೆ. ಈಗ ಜೀವವೇ ತೆಗೆಯಲಿಕ್ಕೆ ಮುಂದಾಗ್ತಿ. ಇದು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ನಾನು ಪ್ರಾಣದ ಸಮಾನವಾಗಿ ಪ್ರೀತಿಸಿ ನನ್ನ ಮಾತನ್ನು ಕೊಡುತ್ತಾ ನನಗೆ ನನ್ನ ತಮ್ಮನಾದ ಲಕ್ಷ್ಮಣನ ಹಾಗೆ ಅಂತ ಅವರ ಜೀವಕ್ಕೆ ಜೀವ ಕೊಡುವುದಕ್ಕೆ ಮುಂದಾದ ನಾನು ಧರ್ಮಶರಣನಾಗಿರುವಂತಹ ಸುಗ್ರೀವನಿಗೆ ಅಂತ್ಯಕಾಲ ಬರ್ತದೆ ಅಂತಾದ್ರೆ ಅದನ್ನು ನಾನು ಕಣ್ಣಾರೆ ಕಾಣಬಹುದೇ? ಅವನಿಗೆ ಅಂತ್ಯವನ್ನು ತೋರಿಸುವವನಿಗಾದ ಅಂತ್ಯವನ್ನು ನಾನು ತೋರಿಸಲೇಬೇಕಲ್ಲ. ಎಲ್ಲಾ ವಿಭಾಗದಿಂದಲೂ ಅರ್ಥ ಮಾಡಿ ತಮ್ಮನ ಸತಿಗೆ ತಪ್ಪಿದ, ದ್ರೋಹ ಮಾಡಿ ಮದಾಂಧನಾಗಿ ವರ್ತಿಸುತ್ತಿರುವ ತಮ್ಮನನ್ನಾದರೂ ಹಿಂಸಾ ಪ್ರವೃತ್ತಿಯ ಮೂಲಕವಾಗಿ ಕೊಲ್ಲಬಹುದಾದ ಒಂದು ದುಷ್ಟ ಮೃಗ ನೀನು. ಅರಸರು ಬೇಟೆಯಾಡುವುದು ಮಾಂಸ ಭಕ್ಷಣೆಗಾಗಿ, ಆ ಭಕ್ಷಣೆಗೆ ಮಾತ್ರ ಬೇಟೆಯಾಡುವುದಲ್ಲ, ಕ್ರೂರ ಮೃಗಗಳನ್ನು ಬೇಟೆಯಾಡುವುದು ಅನ್ಯರಿಗೆ ಹಿಂಸೆಯಾಗಕೂಡದು. ಒಬ್ಬ ಬೇಟೆಯಾಡುವ ಹೊತ್ತಿನಲ್ಲಿ ಪ್ರಾಣಿ ಯಾವ ಸ್ಥಿತಿಯಲ್ಲಿ ಉಂಟು ಅಂತ ನೋಡುವುದಿಲ್ಲ, ತಾನು ಬೇಟೆಯಾಡುವುದೊಂದೇ ಉದ್ದೇಶವಾಗಿರುತ್ತದೆ. ಯಾಕಂದ್ರೆ ಕ್ರೂರ ಮೃಗವನ್ನು ಬೀಳಿಸದೇ ಇದ್ರೆ ಅದು ತಾನಾಗಿ ಅವನ ಮೈ ಮೇಲೆ ಹಾರಿದ್ರೆ ಹಾನಿಯಾಗ್ತದೆ. ಆದ್ದರಿಂದ ಊರಿಗೆಲ್ಲ ಉಪದ್ರ ಮಾಡುವ ಅನ್ಯಾಯಗಾರನಾದಂತಹ ಒಬ್ಬ ಪ್ರಾಣಿಯಾದ ನಿನ್ನನ್ನು ನಾನು ಬೀಳಿಸಿದ್ದೇನೆ. ಕಪಿಯ ಮಾಂಸ ತಿನ್ನುವುದಕ್ಕೆ ಯೋಗ್ಯವೇ? ನಿನ್ನ ಮಾಂಸ ತಿನ್ನುವುದಕ್ಕೆ ಹೊಡೆದದ್ದಲ್ಲ. ನೀನು ನಿನ್ನದೇ ಆದಂತಹ ತಮ್ಮನ ಮಾಂಸ ತಿನ್ನುವುದಕ್ಕೆ ಮುಂದಾದ ಹಾಗೆ ಅವನ ಭಾರ್ಯೆಗೆ ತಪ್ಪಿದ ಕಾರಣ
ನಿನ್ನನ್ನು ಹೀಗೆ ಪಡೆದುಕೊಳ್ಳಬೇಕಾಯಿತು. ನಾನು ನ್ಯಾಯದಲ್ಲೇ ಇದ್ದೇನೆ, ಧರ್ಮ ಮಾರ್ಗದಲ್ಲೇ ಇದ್ದೇನೆ, ಅದಕ್ಕೆ ಎಳ್ಳಿನಿತೂ ನಾನು ತಪ್ಪಲಿಲ್ಲ. ಒಂದು ವೇಳೆ ತಪ್ಪಿದ್ದೇನೆ ಅಂತ ಇದ್ರೆ ಅದರಲ್ಲಿ ಬರಬಹುದಾದಂತಹ ದೋಷವನ್ನು ನಾನೇ ಹೊಂದಿದ್ದೇನೆ. ಒಂದು ಕಾಲದಲ್ಲಿ ನಮ್ಮ ಗುರುಗಳಾದಂತಹ ವಿಶ್ವಾಮಿತ್ರರಲ್ಲಿ ನಾನು ಕೇಳಿದ್ದೆ, ಗುರುಗಳೇ ಅವಳು ಹೆಣ್ಣಲ್ವೇ, ಅವಳನ್ನು ಹೊಡೆಯಬಹುದೇ? ಅದಕ್ಕೆ ಹೇಳಿದ್ರು, ಹೆಣ್ಣಾದ್ರೂ ಈ ಕಾಲಕ್ಕೆ ನೀನು ಹೊಡೆಯಬೇಕು ಮಗ, ದೋಷ ಬಂದ್ರು ಪಾಪ ಬಂದ್ರು ನಾಳೆ ನೀನು ಪರಿಹಾರ ಮಾಡಿ. ಅವಳು ಊರಿಗೆಲ್ಲ ಉಪದ್ರ ಮಾಡ್ತಾ ಇದ್ದಾಳೆ. ಆದ್ದರಿಂದ ಅರಸನಾದ ನೀನು, ಅರಸ ವಂಶದಲ್ಲಿ ಹುಟ್ಟಿದ ನೀನು ಒಬ್ಬ ಕ್ಷತ್ರಿಯನಾಗಿ ಇದನ್ನು ಮಾಡಬೇಕು, ನಿನಗೆ ಅದು ಸ್ವಕರ್ತವ್ಯ ಅಂತ ಹೇಳಿ ಆ ನೆಲೆಯಿಂದ ನಾನು ಮಾಡಿದ್ದೇನೆ. ಹೇಗೆ ನಾಲ್ಗೆಯ ಬಲ ಇದ್ದವನಿಗೆ ಹೇಗೂ ಸಾಧ್ಯವಾಗಿದೆ. ಸರಿ, ಒಬ್ಬ ಸೂರ್ಯವಂಶದಲ್ಲಿ ಸಂಚರಿಸಿದ್ದು, ಅಖಂಡ ಆರ್ಯಾವರ್ತವನ್ನು ಶಾಸನ ಮಾಡಬಹುದಾದಂತ ಅರ್ಹತೆಯನ್ನು ನಿಮ್ಮಲ್ಲಿ ನಿಕ್ಷೇಪಿಸಿರು. ಹೆಗ್ಗಳಿಕೆಯನ್ನು ಒಪ್ಪಿಯನ್ನು ಪ್ರಶ್ನಿಸುವುದಕ್ಕೆ ನಾನು ಮುಂದಾದ. ದಾನವರನ್ನು ದುಷ್ಟರನ್ನು ತಲೆಗಡಿದು ಇಳೆಯ ಕ್ಷೇಮವನ್ನು ಸಾಧಿಸುವಂತಹ ಬಿರುದು ಕೇವಲ ಬಿರುದಾಗಿ ಮಾತ್ರ ಉಳಿಯಬೇಕಾದದ್ದಲ್ವಲ್ಲ. ಅಲ್ಲ, ಇಕ್ಷ್ವಾಕುವಂಶ ಸಂಭೂತರಿಗೆಲ್ಲ ಇದು ಹೆಗ್ಗಳಿಕೆಯೇ ಹೌದಾದರೆ ನಮ್ಮೊಳಗಿನ ಈ ಒಂದು ವ್ಯವಹಾರ ನಡೆದು ಅಥವಾ ಒಂದು ವಿವಾದ ಉಂಟಾಗಿ ಎಷ್ಟೋ ಸಾವಿರ ವರ್ಷಗಳೇ ಸಂದು ಹೋದು. ಸರಿ, ಇದಕ್ಕಿಂತ ಮೊದಲು ಯಾರೂ ಸೂರ್ಯವಂಶೀಯರಿಗೆ ಕೇಳುವುದಕ್ಕೆ ಬರಲಿಲ್ಲ. ಸೂರ್ಯವಂಶದವರಿಗೆ ಅದೇ ಬಿರುದು ಹೌದಾದರೆ ಈ ಮೊದಲಿನವರು ಹಾಗಿದ್ರೆ ತಮ್ಮ ಕರ್ತವ್ಯಕ್ಕೆ ಚ್ಯುತರಾದರೂ ಕರ್ತವ್ಯವನ್ನು ತಪ್ಪಿರುವುದು ನೀನು ಒಪ್ಪುತ್ತೀಯ ಇಲ್ಲ. ಅಥವಾ ಈಗಲಾದರೂ ನೀನು ಇದ್ದಲ್ಲಿಗೆ ಒಂದು ಸುಗ್ರೀವ ಏನು ದೂರು ಕೊಟ್ಟದ್ದಲ್ಲ, ನಿನ್ನ ಸತಿ ಕಳೆದುಕೊಂಡ ಕಾರಣದಿಂದ ಅವಳನ್ನು ಅರಸುವಂತಹ ಉದ್ದೇಶಕ್ಕಾಗಿ ನಿನ್ನ ಉದ್ದೇಶಕ್ಕೆ ನಿನ್ನ ಪ್ರಯೋಜನಾರ್ಥಿಯಾಗಿ ನೀನಿದ್ದ ಕಡೆಗೆ ಬಂದಿರುವಾಗ ನಿನ್ನ ಲಾಭಕ್ಕಾಗಿ ಸುಗ್ರೀವನ ಸಖ್ಯಕ್ಕೆ ಮನಬೆಳೆಸಿ ನಿನ್ನಲ್ಲಿಗೆ ತೆರಳಿದಾಗ ಅವ ಒದಗಿದಂತಹ ಸಂಕಟವನ್ನು ಹೇಳಿಕೊಂಡು ಸರಿ, ನಿಜವಾಗಿ ಒಬ್ಬ ನ್ಯಾಯವನ್ನು ಈಕ್ಷಿಸಿ ನ್ಯಾಯಾನ್ಯಾಯಗಳ ವಿಮರ್ಶೆಯನ್ನು ಮಾಡಿ ದಂಡನೆಯನ್ನು ಪುರಸ್ಕಾರವನ್ನು ಕೊಡಬೇಕಾದ ಒಂದು ಸ್ಥಾನವನ್ನು ಹೊಂದಿದವ ಸ್ವಾರ್ಥಕ್ಕಾಗಿ ಕೆಲಸ ಮಾಡಬೇಕಾದದ್ದಲ್ವಲ್ಲ. ಅಲ್ಲ, ಅವನ ಸಖ್ಯವನ್ನು ಬೆಳೆಸಿ ಅವನಿಗೆ ಉಪಕಾರವನ್ನು ನೀನು ಮೊದಲಾಗಿ ನಿರೀಕ್ಷಿಸಿಯಂತೆ, ಮಾತ್ರ ಅವನಿಗೆ ಮಾತು ಕೊಟ್ಟಿಯಂತೆ, ವಾಲಿಯನ್ನು ನಾನು ಕೊಲ್ತೇನೆ, ನಿನ್ನ ಅಣ್ಣನ ಪಾಟೆ ಅಲ್ವ, ಅವನನ್ನು ಕೊಂದು ಮಣ್ಣುಗೂಡಿಸ್ತೇನೆ. ಹಾಗಿದ್ರೆ ವಾಲಿ ಸುಗ್ರೀವರೊಳಗಿನ ಒಂದು ವಿವಾದದಲ್ಲಿ ನಮ್ಮ ಮೊದಲಿನ ಯುದ್ಧ ನಡೆದ ಮೇಲೆ ನೀನು ನಿರ್ಣಯಕ್ಕೆ ಬಂದದ್ದು ಅನ್ನುವುದಕ್ಕೆ ಯಾವ ಪುರಸ್ಕಾರ ಉಳಿಯುವುದಿಲ್ಲ. ಮೊದಲೇ ವಾಲಿಯನ್ನು ಕೊಲ್ತೇನೆ ಅನ್ನುವಾಗ ನೀನು ವಚನಬದ್ಧನಾಗಿ ಸರಿ, ಇದಕ್ಕೆ ನೀನು ಕಾರಣವನ್ನು ಕೊಟ್ಟದ್ದು ತಮ್ಮನ ಹೆಂಡತಿಗೆ ನಾನು ತಪ್ಪಿದ್ದೇನೆ, ಸರಿಯೇ? ಈ ವಿಚಾರವನ್ನು ನೀನಾಡಿದಾಗ ಆಕ್ಷೇಪಿಸುವುದಕ್ಕೇನು ಇಲ್ಲ. ನಾನಾದ್ರು ತಮ್ಮನ ಹೆಂಡತಿಗೆ ತಪ್ಪಿದ್ದು ನನ್ನ ದುರ್ದೋಷ, ಅದೇ ಅಬುದಾದ. ಅಣ್ಣ ಬದುಕಿರುತ್ತ ಅಣ್ಣನ ಹೆಂಡತಿಯನ್ನು ಅನುಭವಿಸಿ ಸುಗ್ರೀವ ದೋಷ ಆಗ್ತಾನ ಇಲ್ವ? ಪ್ರಶ್ನೆ ಸರಿ ಉಂಟು. ಇದು ಪ್ರಶ್ನೆಯಾಗಿ ನಿಂತದ ಉತ್ತರವನ್ನು ಅಪೇಕ್ಷಿಸುವುದಿದ್ರೆ ಹೇಳುವುದಕ್ಕೆ ನಾನು ತೊಡಗುತ್ತೆ. ಒಂದು ಸಮುದ್ರ ಮಥನ ಅಂತ ಒಂದು ಆಯ್ತಂತೆಲ್ಲ, ನೀನು ಅದರಲ್ಲಿ ಭಾಗಿ ಅಂತ ಕೇಳಿದ್ದೇನೆ. ದುರ್ವಾಸರು ಕೊಟ್ಟ ಶಾಪದ ಬಗ್ಗೆ ನಾರಾಯಣ ದೇವರಿಗೆ ತಿಳಿದಿರಲಿಲ್ಲ, ಗೊತ್ತಿರುವ ದೇವೇಂದ್ರ ಹೋಗಿ ಹೇಳದೆ ಅವರು ಬಂದರು. ಯಾಕೆ? ದೂರು ಬಾರದೆ ನಾವು ಕೇಳುವ, ಮಗುವಿಗೆ ಹಸಿವೆ ಆಗಿ ಅಳದೇ ತಾಯಿಯಾದವಳು ಹಾಲು ಕೊಡಬಾರದು, ಸರಿ ಜೀರ್ಣಾಗುವುದಿಲ್ಲ. ಒಂದು ಹಾಗೆ. ಇನ್ನೊಂದು, ನಾವು ಎಲ್ಲವನ್ನೂ ನೋಡುವವರಾದರೂ ನಮಗೆ ಅದು ಖಚಿತವಾಗಿ ಇಂಥದ್ದಾಗಿದೆ ಅಂತ ಸಂತ್ರಸ್ತರಾದವರು ದೂರು ಕೊಡಬೇಕು. ನನಗೆ ಸುಗ್ರೀವ ದೂರು ಕೊಟ್ಟಿಲ್ಲ, ಅವನಲ್ಲಿಗೆ ನಾನು ಹೋದ ಮೇಲೆ ದೂರು ಕೊಟ್ಟನಲ್ಲ. ನಾನು ಪಂಪಾ ಸರಸಿಯ ತೀರಕ್ಕೆ ಬಂದದ್ದೇ ಸುಗ್ರೀವನನ್ನು ಕಾಣುವಲ್ಲಿ ನನಗೆ ಬೇಕಾದಂತಹ ಹಿನ್ನೆಲೆ ಸಿಕ್ಕಿದೆ. ನಿನಗೆ ಈಗಾಗಲೇ ಹೇಳಿದ್ದೇನೆ ನಾನು, ನಿನ್ನ ಪರಿಸರದಲ್ಲಿ ಇದ್ದಂತಹ ಶಬರಿ ಅಥವಾ ನಿನ್ನ ಸಂಬಂಧಿಯೇ ಆದಂತಹ ಹನುಮಂತ, ಮೇಲಾಗಿ ಒಬ್ಬ ಗಂಧರ್ವ ಶಾಪಗ್ರಸ್ತನಾಗಿ ಬಿದ್ದಿದ್ದ, ಅವ ಹೋಗುವ ಕಾಲಕ್ಕೆ ಧನುಗಂಧರ್ವ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದಾನೆ. ನೀನೇನು ಮಾಡಿದ್ದಿ, ಸುಗ್ರೀವ ನಿನ್ನಿಂದ ಏನಾಗಿದ್ದಾನೆ ಅಂತ ಹೇಳಿದ್ದಾನೆ. ಆದ್ದರಿಂದ ನಾನು ಅಲ್ಲಿಗೆ ಬರುವ ಕಾಲಕ್ಕೆ ನನಗೆ ಅವನಿಂದ ಉಪಕಾರವನ್ನು ಹೊಂದಬೇಕು ಎನ್ನುವುದು ಇಲ್ಲದೇ ಇರಲಿಲ್ಲ. ಕೇವಲ ಪ್ರಪಂಚವನ್ನು ಪರ್ಯಟನೆ ಮಾಡಿದಂತಹ ಒಬ್ಬ ಅನುಭವಿಯಾದ ಅವ ನನ್ನ ಮಡದಿಯಾದ ಸೀತೆಯನ್ನು ಕದ್ದೊಯ್ದ ರಾವಣ ಎಲ್ಲಿದ್ದಾನೆ ಎನ್ನುವುದನ್ನು ಹುಡುಕುವುದಕ್ಕೆ ಸಹಾಯಿಯಾದನು ಎನ್ನುವುದು ಮಾತ್ರ ನನ್ನ ಅಭಿಲಾಷೆ ಇದ್ದ. ಪ್ರಯೋಜನದ ಮಿತಿ ನಿನಗೆ ಬಿಟ್ಟದ್ದು, ಪ್ರಯೋಜನವನ್ನು ನಿರೀಕ್ಷಿಸಿ ಬಂದದ್ದು ಹೌದೇ ಹೌದು. ಆದರೆ ಅವನ ಕಷ್ಟವನ್ನು ಅವ ಹೇಳಿದಾಗ ನನ್ನ ಕಷ್ಟವನ್ನು ಪರಿಹರಿಸುವುದಕ್ಕೆ ಮೊದಲು ನೀನು ಸಹಕರಿಸು, ಮತ್ತೆ ನಿನ್ನ ಹೆಂಡತಿಯನ್ನು ಬಿಡಿಸಿಕೊಡ್ತೇನೆ ಅಂತ ನಾನು ಹೇಳಿ
ನೀನು ಅರ್ಥ ಮಾಡಿಕೊಳ್ಬೇಕು. ಪರನ ಕಷ್ಟಕ್ಕೆ ಒದಗುವ ರಾಮ ತನ್ನ ಕಷ್ಟವನ್ನಾನು ಬದಿಗೊತ್ತಿ ಸಹಾಯ ಮಾಡುವುದಕ್ಕೆ ಇರುವವ. ನಿನ್ನನ್ನು ನಾನು ಘಾತಿಸಿದ್ದು ಅಷ್ಟಕ್ಕೆ. ಇಲ್ಲದೇ ಇದ್ರೆ ಸುಗ್ರೀವ ಹೇಳಿದ ತಕ್ಷಣ ನನಗೆ ನಿನ್ನ ಸೇನೆ ಬೇಕು ಅಂತ ಇಲ್ಲ, ನೀನು ಮಾತ್ರ ಸಾಕಾಗ್ತದೆ ನನಗೆ, ನೀನು ಹುಡುಕಿದ್ರೆ ಸಾಕು, ರಾವಣ ಎಲ್ಲಿದ್ದಾನೆ ಅಂತ ನನಗೆ ತಿಳಿದರೆ ನನಗೆ ಬೇಕಾದ ವ್ಯವಸ್ಥೆ ಮಾಡುವುದಕ್ಕೆ ನನ್ನೊಳಗೆ ವ್ಯವಸ್ಥೆ ಉಂಟು ಅಂತ ಹೇಳಬಹುದು. ಆದರೆ ಸೂರ್ಯವಂಶಿಯವರು ಹಾಗೆ ಹೇಳಿಲ್ಲ. ಸಂತ್ರಸ್ತನಾದ ಸುಗ್ರೀವನಿಗೆ ನ್ಯಾಯವನ್ನು ಒದಗಿಸುವುದಕ್ಕೆ ನಾನು ಮುಂದಾದೆ. ಇನ್ನೇನು ರಾಮ ಒಬ್ಬ ದುರ್ಬಲನಾದವನೊಂದಿಗೆ ಸ್ನೇಹವನ್ನು ಮಾಡುವಲ್ಲಿ ಒಂದು ಜಾಣ್ಮೆ ಇದೆ. ಪ್ರಬಲನಲ್ಲಿ ಹೋಗಿ ತಮ್ಮ ಸಂಕಟವನ್ನು ಹೇಳಿಕೊಂಡರೆ ಏನಾಗುತ್ತದೆ? ಪ್ರಬಲನಾದವನು ಅವನ ನಿರ್ಣಯಕ್ಕನುಗುಣವಾಗಿ ಮುಂದಕ್ಕೆ ವ್ಯವಹರಿಸ್ತಾನೆ. ಇದು ಉದಾಹರಣೆಗೆ ನೀನು ನನ್ನಲ್ಲೇ ಬಂದು ಕೇಳಿಕೊಳ್ಳಿ ಅಂತ ಇಟ್ಟುಕೊಂಡು ಹಾಗೇನಾಗುತ್ತದೆ? ನಿನಗಿಂತ ನಾನು ಪ್ರಬಲ, ಹಾಗೇನು ಮಾಡುವಪ್ಪ 4 ದಿನ ಕಳಿ ಹೇಳಿದ್ರು ನೀನು ಸುಮ್ಮನೆ ಮುಡಿಯಬೇಕಾಗುತ್ತೆ. ಸುಗ್ರೀವ ಮೊದಲೇ ಸಂತ್ರಸ್ತ, ಅವನಿಗೇನೋ ಒಂದು ಲಾಭವನ್ನು ಮೊದಲಾಗಿ ತೋರಿಸಿದೆ, ಮತ್ತೆ ಸದಾಕಾಲ ನಿನ್ನ ಚರಣ ಸೇವಕನಾಗಿ ಅವನ ಬದುಕನ್ನು ಸಾಗಿಸಬೇಕಾಗುತ್ತೆ. ಈ ಕಾರ್ಯಕಾರಣವೇ ಸುಗ್ರೀವ ಸಂಖ್ಯೆ ಖಂಡಿತ ಇಲ್ಲ. ಸುಗ್ರೀವನೊಬ್ಬ ಧರ್ಮಾತ್ಮನಿದ್ದಾನೆ ಎನ್ನುವುದಕ್ಕಾಗಿ ಅವನ ಸಹಾಯ ಪಡೆದದ್ದು ಬಿಟ್ಟರೆ ನನ್ನ ಹೆಂಡತಿಯನ್ನು ಸರ್ವತೋಬಲದಿಂದ ಸ್ವಾಧೀನೀಕರಿಸುವುದೊಂದೇ ನನ್ನ ಉದ್ದೇಶ ಆಗ್ತದೆ. ಹೇಗಾದ್ರೂ ಹೆಂಡತಿಯನ್ನು ಪಡೆಯಬೇಕು ಅಂತ ಇದ್ರೆ ನಿನ್ನಲ್ಲಿಗೆ ನಾ ಬರ್ತಿದ್ದೆ. ನೀನು ಸಹಾಯ ಕೊಟ್ಟು ನನ್ನ ಹೆಂಡತಿ ಸಿಕ್ಕದಿದ್ರೂ ತೊಂದರೆ ಇಲ್ಲ. ಸುಗ್ರೀವನಿಂದ ನನ್ನ ಹೆಂಡತಿಯನ್ನು ಹುಡುಕುವುದಕ್ಕೆ ಆಗದೇ ಇದ್ರೂ ತೊಂದರೆ ಇಲ್ಲ. ನಿನ್ನನ್ನು ಈ ದೋಷದಿಂದ ಮುಕ್ತಗೊಳಿಸಬೇಕು ಅಂತ ತಮ್ಮನ ಹೆಂಡತಿಗೆ ತಪ್ಪಿದಂತಹ ದೋಷಕ್ಕಾಗಿ ನನಗೆ ಈ ಪ್ರಾಯಶ್ಚಿತ್ತವನ್ನು ನೀನು ವಿಧಿಸಿದೆ. ಅದೇ ಹೌದಾದ ನಾನು ಬದುಕಿತ್ತು ನನ್ನ ಹೆಂಡತಿಯನ್ನು ಅನುಭವಿಸಿದ ಸುಗ್ರೀವನಿಗೆ ಇಲ್ಲ. ಇಲ್ಲಿರುವ ವ್ಯತ್ಯಾಸ ಅಷ್ಟೇ. ನೀನು ರೂಮೆಯನ್ನು ಬಲಾತ್ಕಾರವಾಗಿ ಇರಿಸಿಕೊಂಡ, ನೀನು ಸತ್ಯ ಎನ್ನುವುದರಿಂದ ತಾರಾದೇವಿ ಅವಳಾಗಿಯೇ ಸ್ವೇಚ್ಛೆಯಿಂದ ಸುಗ್ರೀವನ ಜೊತೆಗೆ ಕುಳಿತಳು. ಅಣ್ಣ ಸತ್ರೆ ಅಣ್ಣನ ಹೆಂಡತಿಯನ್ನು ದೇವರ ಎನ್ನುವ ನೆಲೆಯಲ್ಲಿ ತಮ್ಮನಾದವನೂ ಹೊಂದಬಹುದು, ಅಣ್ಣನ ಹೆಂಡತಿಯು ತನ್ನ ಮೈದುನನ್ನು ಹೊಂದಬಹುದು ಅಂತ ಶಾಸ್ತ್ರ ಇದೆ. ಹೊಂದಲೇಬೇಕು ಅಂತಲ್ಲ, ವೈದವ್ಯ ಎನ್ನುವುದು ಐಚ್ಛಿಕ. ಅವಳು ವಿಧವೆಯಾಗಿ ಇರ್ತಾಳೆ, ನನ್ನ ಗಂಡ ಸತ್ತಿದ್ದಾನೆ ಅಂತ ಕೂತ್ರೆ ಏನು ಮಾಡಲಿಕ್ಕೂ ಇಲ್ಲ. ಅಲ್ಲ, ನನ್ನ ಗಂಡ ಸತ್ತು ನನ್ನ ಜೀವನಕ್ಕೆ ಭದ್ರವಾಗಿ ನನ್ನ ಮೈದುನ ಇದ್ದಾನೆ ಅಂತ ತಿಳಿದು ಮೈದುನನ ಆಶಯವನ್ನು ಬೇಡಿದ್ರೆ ಯಾವ ಮೈದುನನು ಅತ್ತಿಗೆಗೆ ಆಶಯವನ್ನು ಕೊಡಲೇಬೇಕು. ನಾನು ಸತ್ತಿದ್ದೇನೆ ಎಂದು ತಿಳಿದದ್ದು ಅವನ ಅಜ್ಞಾನ ಅಲ್ವ, ನಾನು ಬದುಕಿ ಇದ್ದೇನಲ್ಲ. ಈ ಬದುಕಿರುವ ಅಣ್ಣನ ಹೆಂಡತಿಯನ್ನು ಕುಡಿದ್ದಕ್ಕೆಂದದ್ದು ದಂಡನೆ. ನೀನು ಸತ್ತಿದ್ದಿ ಎನ್ನುವುದನ್ನು ಅವ ತಿಳಿದದ್ದು ಅಜ್ಞಾನ ಆದರೂ ಅವ ತಿಳಿದಷ್ಟು ಕಾಲಕ್ಕೆ ಸತ್ಯ. ನೀನು ಬರುವಾಗಲೂ ಅವರದ್ದಾದಂತಹ ನ್ಯಾಯವನ್ನು ಮುಂದಿರಿಸಿ ಸತ್ತಿದ್ದಿ ನೀನು ಅಂತ ಹೇಳ್ತಿದ್ರೆ ಸರಿ. ನಿನಗೆ ಶರಣಾಗತರಾಗಿದ್ದಾನೆ, ನಿನ್ನಲ್ಲಿ ಕಾದಿದ್ದಾನೆ, ಬೇಡಿದ್ದಾನೆ, ಬಹಳ ವರ್ಷಗಳಿಂದ ನಿನ್ನನ್ನು ಯಾವುದೋ ಒಂದು ವಿಧದಿಂದ ನನ್ನ ಹೆಣತಬೇಕು ಅಂತ ಕೇಳ್ತಾ ಇದ್ದಾನೆ. ಮೇಲಾಗಿ ಜಾಂಬವಾದಿಗಳು ನಿನಗೆ ನೀತಿ ಹೇಳಿದ್ದಾರೆ, ಕೆಲವು ಮಂದಿಗಳನ್ನು ನೀನು ಸೆರೆಯಲ್ಲಿಟ್ಟಿದ್ದಿ. ಹಾಗಾದ್ರೆ ಯಾವುದೋ ಒಂದು ತೆರನಾಗಿರುವಂತಹ ದರ್ಪದ ಅಹಂಕಾರದ ಅನ್ಯಾಯದ ಮಾರ್ಗದಲ್ಲಿ ನೀನು ಸುಗ್ರೀವನನ್ನು ಶಿಕ್ಷಿಸ್ತಿ ಅಂತಾದ್ರೆ ರಾಜಮನೆತನವನ್ನು ಸಹಕರಿಸ್ತದೆ. ಒಂದು ನ್ಯಾಯ ತೀರ್ಮಾನವನ್ನು ಮಾಡುವಂತ ಅರ್ಹತೆಯನ್ನು ಉಳಿಸಿಕೊಂಡೇ ನೀನು ಬಂದವ ಹೌದು ಅಂತಾದ್ರೆ ನನ್ನನ್ನು ಅಪರಾಧಿ ಅಂತ ಗುರುತಿಸಿದ್ರು ಕರೆದು ವಿಚಾರಣೆ ಮಾಡಬೇಕಿಲ್ಲ. ಇಲ್ಲ, ವಿಚಾರಣೆ ಮಾಡುವುದಿಲ್ಲ ಅಂತ ನಿನ್ನಂತವರನ್ನು ಕಾಯ ಖಂಡನ ಮಾಡದೆ ನಾನು ವಿಚಾರಿಸಕೂಡದು. ನೀನು ಸರಿ ಇರುವಾಗ ನಾನು ಎಲ್ಲಿಯಾದರೂ ವಿಚಾರಣೆ ಮಾಡುವಾಗ ನನ್ನ ವಿಚಾರಣೆಗೆ ನೀನು ತಿರುಗಿ ನಿಂತ್ರೆ, ಹಾಗಾಗಿ ನೀನು ತಿರುಗಿ ನಿಲ್ಲದಂತೆ ನಿನ್ನನ್ನು ನಿರ್ಬಂಧಕ್ಕೆ ಒಳಪಡಿಸಿ ನಿನ್ನ ಕಾಯದಲ್ಲಿರುವಂತಹ ಕಸುವನ್ನು ಕುಗ್ಗಿಸಿ ನೀನು ಏಳಲಾರದಂತೆ ನಾ ಹೇಳುವ ಮಾತುಗಳನ್ನು ಕೇಳುವವನಾಗಿ ನೀನು ನಿನ್ನನ್ನು ತಿದ್ದಿಕೊಳ್ಳುತ್ತಿ ಅಂತ ಇದ್ರೆ ನನ್ನ ವಿಚಾರಣೆ ಉಂಟು. ತಿದ್ದಿಕೊಳ್ಳುವುದಾದರೆ ನನ್ನ ವಿಚಾರಣೆ ಉಂಟು. ಏನು ವಿಚಾರಣೆ? ನೀನೀಗ ಯಾವುದಕ್ಕಾಗಿ ಹಪಿಸ್ತಾ ಇದ್ದಿ ಅಂತ ನನಗೆ ಗೊತ್ತುಂಟು. ಈ ತೆರನಾಗಿ ಬಾಣ ಬಿಟ್ಟನಲ್ಲ, ನನ್ನನ್ನು ಸಾಯ ಹೊಡೆದನಲ್ಲ, ಬದುಕಬೇಕು ಅಂತ ಇದ್ದಾರೆ. ಮುಂದಿನ್ನು ಬದುಕಬೇಕೆಂಬ ಆಸೆಯುಂಟೆ, ಹಿಂದೆಗಡೆ ಬಾಣ ಬದುಕೋಯದಂತೆ ಒಂದೇ ಬುದ್ಧಿಯೊಳೆಲ್ಲ ಸತ್ಯದ ಬಿಡದೆ ಚಂದ್ರವಾ
ನನ್ನ ಆಜ್ಞೆಯ ನಿನ್ನ ಕೆಟ್ಟ ರಕ್ತ ಸ್ವಲ್ಪ ಹೋಗ್ಬೇಕು. ಮಗನಿಂದ ಸಿಕ್ಕಿದವರಿಗೆ ತಾಗುವುದಕ್ಕೆ ನೋಡಿದ ಬಾಲಿಯ ಮದ ಹಿಡಿಬೇಕು, ಆಮೇಲೆ ಅವನನ್ನು ಮಾತಾಡಿಸಬೇಕು. ಬದುಕುತ್ತಾನೆ ಅಂತ ಇದ್ರೆ ಹೊಸ ಜೀವನ ಕೊಡಬೇಕು. ಹೇಗೆ ನಿನ್ನ ತಮ್ಮನಾದ ಸುಗ್ರೀವನನ್ನು ತಮ್ಮನ ಹೆಂಡತಿಯನ್ನು ಬಿಟ್ಟುಕೊಟ್ಟು ಮೊದಲಿನಂತೆ ವಾಲಿ ಸುಗ್ರೀವನ ಅನ್ಯೋನ್ಯವಾದಂತಹ ಜೀವನ ಕಿಷ್ಕಿಂಧ ಸಾಮ್ರಾಜ್ಯಕ್ಕೆ ಉಳಿತನ್ನು ಕೊಡುತ್ತದೆ ಎನ್ನುವ ಭಾವನೆಯಿಂದ ಹೇಳ್ತೇನೆ. ನಾವಿಟ್ಟ ಬಾಣಕ್ಕೆ ನೋವಾಗದ ಹಾಗೆ, ನಿನ್ನ ಶರೀರಕ್ಕೂ ಯಾವುದೇ ತೊಂದರೆಯಾಗದ ಹಾಗೆ ಹಿಂದೆ ಕರೆವೆ ಬಾಣವನ್ನು ಬದುಕುತ್ತೀಯ. ನಿಜವೇ ಸತ್ಯವೇ? ರಾಮನಿಲ್ಲ ಬಾಣ ಬಾಗಿನ ಮೀರಿ ಉಲ್ಟಿ ಭೂಮಿಯೊಳಾಸೆ ಎನಗೆ ರಾಮ 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 ಕಾಮಿದ ಬೇನಿಲ್ಲ ಚಿತ್ತದಿ